ಡೇಟಿಂಗ್ ವಿತ್ ಸುಹಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸೋಣಕ್ಕಿಂತ ಮುಂಚಿತವಾಗಿ ಒಂದು ಪ್ರಮುಖ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಬೆಂಗಳೂರಿನಲ್ಲಿ ಗುಂಡಿಕ್ಕಿ ವಕೀಲನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದ ಯುವತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಲಾಡ್ಜ್ ಒಂದರಲ್ಲಿ ನೇಣಿಗೆ ಶರಣಾಗಿರುವಂತಹ ಯುವತಿ ಶ್ರುತಿ ಗೌಡ ಅನ್ನುವಂಥದ್ದು ಈಗ ತಿಳಿದು ಬಂದಿರತಕ್ಕಂಥದ್ದು. ಆಸ್ಪತ್ರೆ ಸಮೀಪದ ಲಾಡ್ಜ್ ಒಂದರಲ್ಲಿ ಯುವತಿ ಶ್ರುತಿ ಗೌಡ ನೇಣಿಗೆ ಶರಣಾಗಿದ್ದಾಳೆ. ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಲಾಡ್ಜ್ನಲ್ಲಿ ಶ್ರುತಿ ಗೌಡ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಗಾಯಾಳು ಅಮಿತ್ ನನ್ನ ಆಸ್ಪತ್ರೆಗೆ ದಾಖಲಿಸಿ ಆಕೆ ನಂತರ ಅಲ್ಲಿಂದ ಪರಾರಿಯಾಗಿದ್ಲು. ಕಗಲಿಪುರ ನಿವಾಸಿಯಾಗಿದ್ದಂತ ಅಮಿತ್ ನನ್ನ ಗೋಪಾಲಕೃಷ್ಣನಿಂದ ಗುಂಡಿಕ್ಕಿ ಕೊಲೆಗೈದಿರ್ತಕ್ಕಂತಹದ್ದು. ಗೋಪಾಲಕೃಷ್ಣ ಅನ್ನೋನು ಗುಂಡಿಕ್ಕಿ ಕೊಲೆಗೈದಿರುವಂತದ್ದು. ಆರೋಪಿ ಗೋಪಾಲಕೃಷ್ಣ 78 ವರ್ಷ ವಯಸ್ಸಿನ ಆರೋಪಿಯನ್ನ ಈಗಾಗಲೇ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಗುಂಡಿಕ್ಕಿ ವಕೀಲ ಅಮಿತ್ ಅನ್ನ ಕೊಲೆಗೈದಿರತಕ್ಕಂತಹ ಗೋಪಾಲಕೃಷ್ಣ ಅದಾದ ನಂತರ ಏನು ಗಾಯಗೊಂಡಿದ್ದಂತಹ ಈ ಅಮಿತ್ ನನ್ನ ಆಸ್ಪತ್ರೆಗೆ ದಾಖಲಿಸಿದಂತಹ ಯುವತಿ ನಂತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಕಗಲಿಪುರ ನಿವಾಸಿಯಾಗಿರ್ತಕ್ಕಂತಹ ಗೋಪಾಲಕೃಷ್ಣ 78 ವರ್ಷದ ಈ ಆರೋಪಿ ಈತ ಗುಂಡಿಕ್ಕಿ ಕೊಲೆಗೈದಿರ್ತಕ್ಕಂತಹದ್ದು. ಈಗಾಗಲೇ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಈಗ ಯುವತಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸುದ್ದಿ ತಿಳಿದು ಬಂದಿರುವಂತದ್ದು. ಯಾವ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಯಾಕಂದ್ರೆ ಒಂದು ಕೊಲೆ ಆಗಿರ್ತಕ್ಕಂಥ ಶಾಕ್ ಒಳಗಾಗಿ ನಂತರ ಆಕೆ ಆತ್ಮಹತ್ಯೆಗೆ ಶರಣಾದ್ಲ ಅಥವಾ ಬೇರೆನೇನಾದ್ರೂ ಕಾರಣ ಇದರ ಹಿನ್ನೆಲೆಯಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅಮಿತ್ ನನ್ನ ಏನು ಇವತ್ತು ಗುಂಡಿಕ್ಕಿ ನಂತರ ಆತ ಗಾಯಗೊಂಡಿದ್ದ ಮೇಲೆ ಆತನನ್ನ ಅಲ್ಲೇ ಸಮೀಪದಲ್ಲಿದ್ದಂತಹ ಸಪ್ತಗಿರಿ ಆಸ್ಪತ್ರೆಗೆ ಯುವತಿ ಕರ್ಕೊಂಡು ಹೋಗಿ ಅಲ್ಲಿ ದಾಖಲಿಸಿದ್ದು. ಆದ್ರೆ ನಂತರ ಯುವತಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಪರಾರಿಯಾಗಿದ್ಲು ಮತ್ತು ಹತ್ತಿರದಲ್ಲೇ ಇದ್ದಂತಹ ಲಾಡ್ಜ್ ಒಂದಕ್ಕೆ ಹೋಗಿ ಅಲ್ಲಿ ರೂಮ್ ಅನ್ನ ತಗೊಂಡು ನಂತರ ಅಲ್ಲಿ ಈಗ ನೇಣಿಗೆ ಶರಣಾಗಿರುವಂತಹ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಕಗಲಿಪುರದ ನಿವಾಸಿ ಗುಂಡಿಕ್ಕಿ ಅಮಿತ್ ಅನ್ನ ಕೊಲೆಗೈದಿರತಕ್ಕಂಥದ್ದು. ಪೊಲೀಸರ ವಶದಲ್ಲಿ ಈಗ ಗುಂಡಿಕ್ಕಿ ಕೊಂದಿರತಕ್ಕಂಥ ಆರೋಪಿ ಇದಾನೆ. ಆರೋಪಿಯನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಗುಂಡಿಕ್ಕಿ ವಕೀಲನ ಹತ್ಯೆಗೈದಿರತಕ್ಕಂತಹದ್ದು. ಆತ ತೀವ್ರವಾಗಿ ಗಾಯಗೊಂಡಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಸಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಏನು ಹಿರಿಯ ವಕೀಲ ಕೇಶವಮೂರ್ತಿ ಅವರ ಪುತ್ರ ಅಮಿತ್, 32 ವರ್ಷ ವಯಸ್ಸಿನ ಅಮಿತ್, ಆಚಾರ್ಯ ಕಾಲೇಜು ರಸ್ತೆ ಬಳಿ ಅಮಿತ್ಗೆ ಗುಂಡೇಟಾಗಿತ್ತು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗುಂಡಿಕ್ಕಿ ಹತ್ಯೆಗೈದಿರತಕ್ಕಂಥ ಶಂಕೆಯು ಕೂಡ ವ್ಯಕ್ತ ಆಗಿರತಕ್ಕಂಥದ್ದು. ಸಪ್ತಗಿರಿ ಆಸ್ಪತ್ರೆಯಲ್ಲಿ ಗಾಯಾಳು ಅಮಿತ್ ಮೃತಪಟ್ಟಿದ್ದ. ತುಮಕೂರು ರಸ್ತೆಯ 8ನೇ ಮೈಲಿ ಬಳಿ ಇರತಕ್ಕಂತಹ ಖಾಸಗಿ ಆಸ್ಪತ್ರೆ ಏನು ಹೆಸರುಘಟ್ಟ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಒಂದು ಸಪ್ತಗಿರಿ ಆಸ್ಪತ್ರೆಯಲ್ಲಿ ಆತ ಸಾವನ್ನಪ್ಪಿರ್ತಕ್ಕಂಥದ್ದು ಅಮಿತ್ ಕೃಷ್ಣಮೂರ್ತಿ. ಆದರೆ ನಂತರ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದಂತಹ ಯುವತಿ ಶ್ರುತಿ ಗೌಡ, ಆತನ ಜೊತೆಗೆ ಇದ್ದಂತಹ ಶ್ರುತಿ ಗೌಡ ಕೂಡ ಹತ್ತಿರದಲ್ಲಿದ್ದಂತಹ ಲಾಡ್ಜ್ಗೆ ತೆರಳಿ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬನ್ನಿ, ಯಾವ ಕಾರಣಕ್ಕಾಗಿ ಇದು ನಡೆದಿದೆ ಮತ್ತು ಇದರ ಬಗ್ಗೆ ಪೊಲೀಸರಿಂದ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಕಾರಣ ಅನ್ನುವಂಥದ್ದು ತಿಳಿದು ಬಂದಿದೆಯಾ? ಹಾಗೆಯೇ ಆ ಯುವತಿ ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಆ ನಿಟ್ಟಿನಲ್ಲಿ ಏನು ತನಿಖೆ ನಡೀತಾ ಇದೆ? ಹರಿಪ್ರಸಾದ್, ಈಗ ಸಿಕ್ಕಿರುವಂತಷ್ಟು ಬಹಳಷ್ಟು ಒಂದಷ್ಟು ಮಾಹಿತಿ ಸಿಕ್ಕಿದೆ. ಮುಖ್ಯವಾಗಿ ಈಗ ಕೊಲೆ ಏನು ಹತ್ಯೆ ಆಗಿದ್ದಂತ ಫೈರಿಂಗ್ ಮಾಡಿ ಹತ್ಯೆ ಆಗಿದ್ದಂತ ಅಮಿತ್ ಏನಿದೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ಒಳಪಡಿಸಿದ್ರೆ ಈಗ ಗೋಪಾಲ್ ಕೃಷ್ಣ ಅಂತ 78 ವಯಸ್ಸಿನ ಈ ಗೋಪಾಲ್ ಕೃಷ್ಣ ಅಂತ ಆತನನ್ನ ಪೊಲೀಸ್ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ. ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಸಿಕ್ಕಿರುವಂತದ್ದು ಶ್ರುತಿ ಗೌಡ ಅಂತ ಅಲ್ಲೇ ಆಸ್ಪತ್ರೆಯಿಂದ ಸಮೀಪದಲ್ಲಿರುವಂತ ಒಂದು ಲಾಡ್ಜ್ ಅಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು. ಈ ಶ್ರುತಿ ಗೌಡ ಅನ್ನೋರೆ ಈ ಒಂದು ಅಮಿತ್ ನ ಏನ್ ಇಂಜುರೀಸ್ ಆದಾಗ ಸಪ್ತಗಿರಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದು ಅಂತ ತಿಳಿದು ಬಂದಿದೆ. ಜೊತೆಗೆ ಪೊಲೀಸರು ಆಕೆ ಯಾರು ಅಂತ ಹುಡುಕಾಟ ಮಾಡೋಷ್ಟೊತ್ತಿಗೆ ಆಕೆನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಯ್ತು. ನಂತರ ಈಗ ಗೋಪಾಲ್ ಕೃಷ್ಣ ಯಾರು ಅಂತಂದ್ರೆ ಈಗ ಶ್ರುತಿ ಗೌಡನ ಮಾವ, ಅಂದ್ರೆ ಶ್ರುತಿ ಗೌಡನ ಗಂಡ ರಾಜೇಶನ ತಂದೆ ಗೋಪಾಲ್ ಕೃಷ್ಣ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಅನೈತಿಕ ಸಂಬಂಧ ಇತ್ತ ಅನ್ನೋದೊಂದು ಪ್ರಶ್ನೆ ಈಗ ಕಾಣ್ತಾ ಇದೆ. ಅಂದ್ರೆ ಈಗಾಗಲೇ ಅಮಿತ್ ಜೊತೆ ಈ ಶ್ರುತಿ ಗೌಡ ಆಕೆನೂ ಕೂಡ PDO ಅಂತಾನು ಹೇಳ್ತಾ ಇದ್ದಾರೆ. ಒಂದು ವಿಚಾರವಾಗಿ ಈಗ ತಿಳಿದು ಬರ್ತಾ ಇದೆ. ಒಟ್ಟಾರೆ ಈಗ ಪೊಲೀಸರಿಗೆ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹೇಗೆ ಆಯ್ತು ಏನು, ಆಮೇಲೆ ಜೊತೆಗೆ ಯಾರ್ಯಾರಿಗೆ ಏನೇನು ಸಂಬಂಧಪಟ್ಟಂತೆ ಕಾರಣಗಳಿಗೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹರಿಪ್ರಸಾದ್. ಕಿರಣ್, ಅಂದ್ರೆ ಇದು ಅಕ್ರಮ ಸಂಬಂಧದ ಕಾರಣಕ್ಕಾಗಿ ನಡೆದಿರ್ತಕ್ಕಂತಹದ್ದು ಅಂತೇಳಿ ಅನಿಸ್ತಾ ಇದೆಯಾ ಅಂತ?
ಮೇಲ್ನೋಟಕ್ಕೆ ಈಗ ಅದು ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಅಮಿತ್ ಕೇಶವಮೂರ್ತಿ ಅನ್ನಂಗೆ ಈಗಾಗಲೇ ಮದುವೆ ಆಗಿ ಮಗು ಕೂಡ ಇತ್ತು. ಜೊತೆಗೆ ಈಗ ಶ್ರುತಿ ಗೌಡ ಅಂತ ಏನು ಒಂದು ಹೆಸರು ಬಂತು, ಆಕೆ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಈತನ ಅಮಿತ್ ಅನ್ನ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಪೊಲೀಸರು ಆಕೆ ಯಾರು ಅಂತ ಒಂದು ಎನ್ಕ್ವೈರಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾಹಿತಿ ಬಂತು, ಒಂದು ಲಾಡ್ಜ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ತಕ್ಷಣ ಪೊಲೀಸರು ಆಕೆ ಯಾರು ಅಂದ ತಕ್ಷಣ ಶ್ರುತಿ ಗೌಡ ಅಂತ ಕೂಡ ಗೊತ್ತಾಯ್ತು. ಆತ ನೆಲಮಂಗಲದಲ್ಲಿ ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ಲು ಅಂತ ಇದ್ದಾರೆ. ಆಮೇಲೆ ಜೊತೆಗೆ ಇಲ್ಲಿ ಸರೆಂಡರ್ ಆಗಿದ್ದಂತ ವ್ಯಕ್ತಿ ಅಂದ್ರೆ ಪೊಲೀಸರ ವಶದಲ್ಲಿದ್ದವರು ಕೂಡ ಗೋಪಾಲ್ ಕೃಷ್ಣ ಅಂತ, ಆತ ಶ್ರುತಿ ಗೌಡನ ಮಾವ ಅಂತ ಕೂಡ ತಿಳಿದು ಬರ್ತಾ ಇದೆ. ಒಟ್ಟಾರೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ಈಗ ಸಂಬಂಧಪಟ್ಟಂತ ಕಾರಣ ಏನು, ನಿಖರವಾಗಿ ಏನು ಇದಕ್ಕೆ ಅಂತ ಮೇಲ್ನೋಟಕ್ಕೆ ಈಗಾಗಲೇ ಅನೈತಿಕ ಸಂಬಂಧ ಅಂತಂದ್ರೂ ಕೂಡ ಉಳಿದಂತೆ ಪೊಲೀಸರು ತನಿಖೆಯನ್ನ ಯಾವ ರೀತಿಯಲ್ಲಿ ಆಗಿದೆ, ಏನ್ ಇದಕ್ಕೆ ನಿಜವಾದ ಕಾರಣವೇನು, ಆಮೇಲೆ ಒಬ್ರಿಗೂ ಯಾರು ಮತ್ತೆ ಶ್ರುತಿ ಗೌಡಂಗೂ ಮತ್ತೆ ಅಮಿತ್ಗೂ ಏನ್ ಸಂಬಂಧ, ಜೊತೆ ಗೋಪಾಲ್ ಕೃಷ್ಣ ಯಾಕೆ ಫೈರ್ ಮಾಡ್ದ ಅನ್ನೋದ್ರ ಬಗ್ಗೆ ಎಲ್ಲಾ ಒಟ್ಟಾರೆಯನ್ನು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಸದ್ಯಕ್ಕೆ ತಿಳಿದು ಬರ್ತಾ ಇರತಕ್ಕಂತಹ ಮಾಹಿತಿ. ಅಮಿತ್ ಕೇಶವಮೂರ್ತಿ ಹಾಗೂ ಶ್ರುತಿ ಗೌಡ ಇಬ್ಬರು ಜೊತೆಯಲ್ಲಿದ್ದಂಥ ಸಂದರ್ಭದಲ್ಲೇ ಅಮಿತ್ಗೆ ಗುಂಡಿಟ್ಟು ತಗಲಿರ್ತಕ್ಕಂಥದ್ದು. ತಕ್ಷಣ ಶ್ರುತಿ ಗೌಡ ತನ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಏನು ಸಪ್ತಗಿರಿ ಆಸ್ಪತ್ರೆ, ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಸಪ್ತಗಿರಿ ಆಸ್ಪತ್ರೆಗೆ ತಕ್ಷಣ ಆತನನ್ನು ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಅಮಿತ್ ಸಾವನ್ನಪ್ಪಿರ್ತಕ್ಕಂಥದ್ದು. ನೇರವಾಗಿ ಗುಂಡೇಟನ್ನು ಗಮನಿಸಿ ಬಹುಶಃ ಎಲ್ಲವೂ ಕೂಡ ಪ್ಲಾನ್ ಮಾಡಿನೇ ಇದ್ದ ಗೋಪಾಲಕೃಷ್ಣ ಕೂಡ ಆತನನ್ನು ಫಾಲೋ ಮಾಡಿ ಈ ಒಂದು ಗುಂಡು ಹೊಡೆದಿರತಕ್ಕಂತಹ ಸಾಧ್ಯತೆ ಕೂಡ ಇರತಕ್ಕಂಥ. ಈಗಾಗಲೇ ಆತನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 78 ವರ್ಷದ ಗೋಪಾಲಕೃಷ್ಣನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಗರಿಪುರದ ನಿವಾಸಿ ಗೋಪಾಲಕೃಷ್ಣ ಅನ್ನುವಂಥದ್ದು ಕೂಡ ತಿಳಿದು ಬಂದಿರತಕ್ಕಂಥದ್ದು. ಶ್ರುತಿಗೌಡನ ಮಾವ ಗೋಪಾಲಕೃಷ್ಣ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮುಂದುವರಿತಾ ಇದೆ. ಎಸ್, ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸೋಣ. ಯುವಕರೇ, ನಿಮಗೊಂದು ಒಳ್ಳೆಯ ಅವಕಾಶ ಇದೆ. ನೀವು ಶಾರುಖ್ ಪುತ್ರಿ ಜೊತೆ ಡೇಟಿಂಗ್ ಮಾಡಬಹುದು. ಇದು ಸ್ವತಃ ಶಾರುಖ್ ಖಾನ್ ಕೊಟ್ಟಿರುವ ಆಹ್ವಾನ. ಆದರೆ ಅದಕ್ಕೆ ಕೆಲವು ಷರತ್ತು ಪೂರೈಸಬೇಕು. ಷರತ್ತು ಪೂರೈಸುವ ತಾಕತ್ತು ನಿಮಗಿದೆಯಾ? ಇದುವೇ ಈ ಹೊತ್ತಿನ ವಿಶೇಷ ಡೇಟಿಂಗ್ ವಿತ್ ಸುಹಾನ. ಬಹುಶಃ ಈ ವರ್ಷದ ಬಿಗ್ ಆಫರ್ ಇದು. ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಕೊಟ್ಟಿರುವ ಆಹ್ವಾನ. ಅವರು ತಮ್ಮ ಸಿನಿಮಾಗೆ ಬನ್ನಿ ಅಂತ ಕೇಳಿಲ್ಲ, ನನ್ನ ಸಿನಿಮಾ ಪ್ರಮೋಟ್ ಮಾಡಿ ಅಂತ ಕೂಡ ಹೇಳಿಲ್ಲ. ಆದರೆ ತನ್ನ ಮಗಳ ಜೊತೆಗೆ ಡೇಟಿಂಗ್ ಮಾಡೋದಕ್ಕೆ ಒಂದು ಬಿಗ್ ಆಫರನ್ನು ನೀಡಿದ್ದಾರೆ. ಆದರೆ ಅದಕ್ಕೆ ಕಿಂಗ್ ಖಾನ್ 7 ಕಂಡೀಷನ್ಗಳನ್ನು ಹಾಕಿದ್ದಾರೆ. ಆ ಕಂಡೀಷನ್ ಪೂರೈಸುವಂತಹ ಪವರ್ ಇದ್ದಂಥವರಿಗೆ ಶಾರುಖ್ ಮಗಳ ಜೊತೆಗೆ ಡೇಟಿಂಗ್ ಮಾಡಬಹುದು. ಅಂದ ಹಾಗೆ ಫೆಮಿನಾ ಮ್ಯಾಗಝಿನ್ಗೆ ನೀಡಿರ್ತಕ್ಕಂತಹ ಸಂದರ್ಶನದ ಸಂದರ್ಭದಲ್ಲಿ ಶಾರುಖ್ ಖಾನ್ ಈ 7 ಕಂಡೀಷನ್ಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನಿದೆ ಈ ಕಂಡೀಷನ್ನಲ್ಲಿ ಅನ್ನೋದನ್ನ ನೋಡೋಣ. ಶಾರುಖ್ ಖಾನ್ ರಿಂದ ನಿಮಗೆ ಬಿಗ್ ಆಫರ್. ನೀವು ಶಾರುಖ್ ಪುತ್ರಿ ಜೊತೆ ಡೇಟಿಂಗ್ ಮಾಡಬಹುದು. ಆದರೆ ನೀವು 7 ಕಂಡೀಷನ್ ಪಕ್ಕಾ ಪೂರೈಸಲೇಬೇಕು. ಹೌದು, ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿರುವ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಬರ್ಡೇ ಹೈಕ್ಲಿಗೆ ಒಂದು ಬೇಗ ಆಫರ್ ಕೊಟ್ಟಿದ್ದಾರೆ. ಅದು ಅಂತಿಂಥ ಆಹ್ವಾನವಲ್ಲ. ಬಹುಶಃ ಯಾರು ಕೂಡ ಊಹಿಸದ, ಕೇಳಿದೊಡನೆ ಶಾಕ್ ಆಗುವಂತ ಆಫರ್ ಇದು. ಅಷ್ಟಕ್ಕೂ ಆ ಆಫರ್ ಏನು ಗೊತ್ತಾ? ತನ್ನ ಒಬ್ಬಳು ಪುತ್ರಿಯ ಜೊತೆ ಡೇಟಿಂಗ್ ಮಾಡೋಕೆ ಶಾರುಖ್ ಕೊಟ್ಟಿರುವ ಆಹ್ವಾನ. ಇದು ಶಾರುಖ್ ಖಾನ್ ಬ್ಲಾಸ್ಟ್ ಮಾಡಿರುವ ಜೋಕ್ ಅಲ್ಲ. ಇದು ಪಕ್ಕಾ ಸೀರಿಯಸ್ ಆಗಿ ನೀಡಿರುವ ಆಫರ್. ಹಾಗಂತ ನೀವು ಕೂಡಲೇ ಮುಂಬೈ ಫ್ಲೈಟ್ ಇರಲು ಸಜ್ಜಾಗಬೇಡಿ. ಈ ಆಫರ್ ನೀಡಿರೋ ಶಾರುಖ್ ಖಾನ್ 7 ಕಂಡೀಷನ್ ಹಾಕಿದ್ದಾರೆ. ಈ ಕಂಡೀಷನ್ ಏನು ಅಂತ ತಿಳಿದುಕೊಂಡ ಮೇಲೆ ನೀವು ಶಾರುಖ್ ಪುತ್ರಿ ಸುಹಾನಾ ಜೊತೆ ಡೇಟಿಂಗ್ ಮಾಡೋಕೆ ಆಗುತ್ತೋ ಆಗಲ್ವೋ ಅನ್ನೋದನ್ನ ಡಿಸೈಡ್ ಮಾಡಿ.
ಮ್ಯಾಗಜಿನ್ಗೆ ನೀಡಿರುವ ಸಂದರ್ಶನದಲ್ಲಿ ಶಾರುಖ್ ತನ್ನ ಮಗಳ ಜೊತೆ ಡೇಟಿಂಗ್ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ನೀವು ಎಷ್ಟಕ್ಕೆ ಖುಷಿಯಾಗಬೇಡಿ. ಶಾರುಖ್ ಖಾನ್ ವಿಧಿಸಿರೋ ಕಂಡೀಷನ್ ನೋಡಿ ಆಮೇಲೆ ನಿರ್ಧರಿಸಿ. ಅಷ್ಟಕ್ಕೂ ಶಾರುಖ್ ಮುಂದಿಟ್ಟಿರೋ ಕಂಡೀಷನ್ಗಳು ಏನು ಗೊತ್ತಾ? ಷರತ್ತು ನಂಬರ್ 1, ಮೊದಲು ಕೆಲಸ ಹುಡುಕಿಕೊಳ್ಳಿ. ಷರತ್ತು ನಂಬರ್ 2, ನಾನು ನಿನ್ನ ಇಷ್ಟಪಡಲ್ಲ ಅನ್ನೋದ್ರ ಅರ್ಥ ಗೊತ್ತಿರಲಿ. ಷರತ್ತು ನಂಬರ್ 3, ನಾನು ಎಲ್ಲ ಕಡೆ ಇರುತ್ತೇನೆ. ಷರತ್ತು ನಂಬರ್ 4, ಲಾಯರ್ನ ನೇಮಕ ಮಾಡಿಕೊಳ್ಳಿ. ಷರತ್ತು ನಂಬರ್ 5, ಅವಳು ನನ್ನ ರಾಜಕುಮಾರಿ, ನಿನ್ನ ಅಡಿಯಾಳಲ್ಲ. ಷರತ್ತು ನಂಬರ್ 6, ನಾನು ಜೈಲಿಗೆ ಹೋಗಲು ರೆಡಿ. ಷರತ್ತು ನಂಬರ್ 7, ಆಕೆಗೆ ನೀನು ಏನ್ ಮಾಡ್ತೀಯೋ ಅದನ್ನ ನಾನು ನಿನಗೆ ಮಾಡ್ತೇನೆ. ಇದು ಶಾರುಖ್ ಖಾನ್ರ 7 ಷರತ್ತುಗಳು. ಈಗ ಗೊತ್ತಾಯ್ತಾ ಶಾರುಖ್ರ ಒಳ ಮರ್ಮ ಏನು ಅಂತ? ಹೌದು, ಶಾರುಖ್ ಖಾನ್ ಪರೋಕ್ಷವಾಗಿ ನನ್ ಮಗಳ ತಂಟೆಗೆ ಬರಬೇಡಿ ಅಂತ ಎಚ್ಚರಿಸಿದ್ದಾರೆ. ಹಾಗಂತ ಆಕೆಗೆ ದಿಗ್ಬಂಧನವೇನೂ ವಿಧಿಸಿಲ್ಲ. ಮಹಿಳೆಯರ ಮೇಲೆ ಗೌರವವಿಡಿ ಅನ್ನೋದು ಶಾರುಖ್ ಖಾನ್ ಹೇಳಿಕೆಯ ಹಿಂದಿನ ಗೂಢಾರ್ಥ. ಅಷ್ಟೇ ಅಲ್ಲ, ಫೆಮಿನಾ ಮ್ಯಾಗಜಿನ್ಗೆ ನೀಡಿರೋ ಸಂದರ್ಶನದಲ್ಲಿ ತನ್ನ ಮಗ ಆರ್ಯನ್ಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಮಗ ಆರ್ಯನ್ ಏನಾದ್ರೂ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ರೆ ಅವನ ತಲೆ ಕಡಿಯುತ್ತೇನೆ ಎಂದಿದ್ದಾರೆ. ಒಟ್ನಲ್ಲಿ ಶಾರುಖ್ ಕಂಡೀಷನ್ಗಳನ್ನ ಪೂರೈಸುವ ತಾಕತ್ತು ಯಾರಿಗಾದ್ರೂ ಇದ್ರೆ ಅವರ ಮಗಳ ಜೊತೆ ಡೇಟಿಂಗ್ ಮಾಡಬಹುದು. ಈ ರೀತಿಯ ಹುಡುಗರು ಯಾರಾದ್ರೂ ಇದ್ದೀರಾ? ಬ್ಯೂರೋ ರಿಪೋರ್ಟ್ TV9. ಎಸ್, ಇದು ಶಾರುಖ್ ಖಾನ್ ಹಾಕಿರ್ತಕ್ಕಂಥ ಕಂಡೀಷನ್ಗಳು. ಯಾವುದೇ ಅಪ್ಪನಿಗೂ ಕೂಡ ತನ್ನ ಮಗಳು ಹದಿಹರೆಯವನ್ನ ದಾಟ್ತಾ ಇದ್ದಾಳೆ ಅನ್ನುವಂಥ ಸಂದರ್ಭ ಬಂದಾಗ ಹೆಚ್ಚು ಪೊಸೆಸಿವ್ ಆಗಿರ್ತಾನೆ. ಆ ತಂದೆ ತನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾನೆ. ಅದರಲ್ಲೂ ಡೇಟಿಂಗ್ ಅನ್ನುವಂಥ ವಿಚಾರಗಳು ಕೂಡ ಇವತ್ತು ವೆರಿ ಕಾಮನ್ ಆಗಿ ಬರ್ತಾ ಇರುವಂಥ ಕಾರಣದಿಂದಾಗಿ ತಂದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ರೀತಿಯಾದಂಥ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಹಾಗೆಯೇ ಶಾರುಖ್ ಕೂಡ ಈ ರೀತಿಯಾದಂಥ ಒಂದಷ್ಟು ಕಂಡೀಷನ್ ಅನ್ನ ಫೆಮಿನಾಗಿ ನೀಡಿರ್ತಕ್ಕಂಥ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳಿವು. ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಗಾಯಕಿ ಹಾಗೂ ಶಾರುಖ್ ಖಾನ್ ಅಭಿಮಾನಿ ಸಂಗೀತಾ ರಾಜು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಖ್ಯಾತ ಬರಹಗಾರರಾಗಿರುವ MS ನರಸಿಂಹಮೂರ್ತಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಟಿ ರೂಪಶ್ರೀ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಶರ್ಮಿಳಾ ಮಾಂಡ್ರೆ ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು ನಟಿ ಸಂಜನಾ ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋಣ. ಈ ಕಂಡೀಷನ್ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಇದನ್ನು ನೋಡಬೇಕಾಗತ್ತೆ, ಶಾರುಖ್ ಯಾಕೆ ಹಾಗಾದ್ರೆ ಇಂಥ ಕಂಡೀಷನ್ಗಳನ್ನು ಹೇಳಿರ್ತಕ್ಕಂಥದ್ದು, ಇದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ರಾತ್ರಿ ಬೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಆರಂಭಿಸೋಣ. ಪ್ರಮುಖವಾಗಿ ಈ 7 ಕಂಡೀಷನ್ಸ್ ಏನು ಶಾರುಖ್ ಖಾನ್ ಹಾಕಿದ್ದಾರೆ, ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಅನ್ನೇ ನೋಡ್ತಾ ಹೋಗೋಣ. ಮೊದಲ 3 ಕಂಡೀಷನ್ಸ್ ಅನ್ನ ನೋಡಿದ್ರೆ, ಮೊದಲದಾಗಿ ಮೊದಲು ಕೆಲಸ ಹುಡುಕೊಳ್ಳಿ ಅನ್ನೋದು, ನೀವೊಂದು ಕೆಲಸ ಹೊಂದಿರು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ ಶಾರುಖ್. ಕೆಲಸ ಹುಡುಕೊಳ್ಳಿ ಅನ್ನುವಂಥ ಒಂದು ಷರತ್ತಿದೆ. ಹಾಗೆಯೇ ನಾನು ನಿನ್ನ ಇಷ್ಟಪಡಲ್ಲ ಅನ್ನೋದ್ರ ಅರ್ಥ ನಿಂಗೆ ಗೊತ್ತಿರಲಿ ಅನ್ನುವಂಥದ್ದು. ಅಂದರೆ ನನ್ನ ಮಗಳು ಹೇಳಿದಾಗ ನಾನು ನಿನ್ನ ಇಷ್ಟಪಡಲ್ಲ ಅಂತ ಹೇಳಿದಾಗ ಅದರ ಅರ್ಥ ನಿನ್ಗೆ ಗೊತ್ತಿರಲಿ ಅನ್ನುವಂಥದ್ದು ಹೇಳ್ತಾರೆ. ಹಾಗೂ ಇನ್ನೊಂದು, ನಾನು ಎಲ್ಲ ಕಡೆ ಇರ್ತೇನೆ ಅಂತ, ಅಂದರೆ ಅಪ್ಪನಾಗಿ ನಾನು ಎಲ್ಲ ಕಡೆ ಕೂಡ ಇರ್ತೇನೆ ಅನ್ನುವಂಥದ್ದನ್ನು ಇದ್ರ ಮೂಲಕವಾಗಿ, ಈ ಕಂಡೀಷನ್ ಮೂಲಕವಾಗಿ ಹೇಳಿರ್ತಕ್ಕಂಥದ್ದು. ಸಂಗೀತ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಶಾರುಖ್ ಹಾಕಿರ್ತಕ್ಕಂಥ ಈ ಕಂಡೀಷನ್ಸ್ ನೋಡಿದಾಗ, ಈ ಫಸ್ಟ್ 3 ಕಂಡೀಷನ್ಸ್ ನೋಡಿದಾಗ ಏನು ಅನ್ಸುತ್ತೆ? ನನಗೆ ಐ ಅಗ್ರಿ ವಿತ್ ಆಲ್ ದ 3 ಕಂಡೀಷನ್ಸ್ ಆ್ಯಕ್ಚುಲಿ. ಯಾಕೆಂದರೆ ಒಬ್ಬ ಅಪ್ಪನಾಗಿ ಫಸ್ಟ್ ಅವ್ರು ನೋಡೋದು ನನ್ನ ಮಗಳು ಎಲ್ಲಿ ಹೋಗ್ತಿದ್ದಾಳೋ ಅಲ್ಲಿ ಹುಷಾರಾಗಿರ್ತಾಳ ಅಂತ. ಸೊ ದ ಫಸ್ಟ್ ಪಾಯಿಂಟ್ ಅವರು ಕೆಲಸ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ತನ್ನ ಮಗಳನ್ನ ಯಾರಿಗೋ ಕೊಡೋದಕ್ಕಿಂತ ಹಿಂದೆ ಯೋಚನೆ ಮಾಡೋದು ಸಹಜ, ಅದು ಅಪ್ಪ ಆದವರು.
ಅಪ್ಪ ಅಂದಮೇಲೆ ಒಂಥರ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಅದು ಡಾಟರ್ಸ್ ಅಂತ ಬಂದಾಗಂತೂ ಸಿಕ್ಕಾಪಟ್ಟೆ ಪೊಸೆಸಿವ್ನೆಸ್ ಇರುತ್ತೆ. ಸೊ ನನ್ನ ಮಗಳು ನನ್ನನ್ನು ಬಿಟ್ಟು ಬೇರೆಯವನ ಹತ್ರ ಹೋಗ್ತಾನೆ ಅಂದಾಗ ಒಂಥರ ಉರಿ, ಒಂಥರ ಪೊಸೆಸಿವ್ನೆಸ್ ಇರುತ್ತೆ ಅಪ್ಪನಲ್ಲಿ. ಸೊ ಅದು ಸಹಜ, ಅದನ್ನೇ ಅವರು ತೋರಿಸ್ಕೊಂಡಿದ್ದಾರೆ. ಎಸ್ ಸಂಗೀತ. ಸಂಜನಾ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಕಂಡೀಷನ್ಸ್ ಅನ್ನ ನೋಡಿದಾಗ? ನಾನಿನ್ನ ಇಷ್ಟಪಡ್ತೀನಿ ಅಥವಾ ಇಷ್ಟಪಡಲ್ಲ ಅನ್ನುವಂಥದ್ರ ಅರ್ಥ ಕೂಡ ನಿನ್ಗೆ ಗೊತ್ತಿರಬೇಕು ಒಬ್ಬ ಹುಡುಗನಾಗಿ ಅನ್ನುವಂಥದ್ದು. ಅಂದ್ರೆ ನನ್ನ ಮಗಳು ನಿನ್ನ ಇಷ್ಟಪಡಲ್ಲ ಅಂತ ಹೇಳಿದಾಗ ನೀನು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋಂತಾನೆ ಹೇಳ್ತಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? Hi, a very good evening to everyone. Happy Sankranti ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರು ಕೊನೆಗೂ ಶಾರುಖ್ ಖಾನ್ ಅಂತ ಚೆನ್ನಾಗಿ ಸ್ಟೈಲ್ ಅಲ್ಲಿ ಹೇಳಿದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಟಾರ್. ನನಗೆ ನನ್ನ ತಂದೆ ಆದ್ಮೇಲೆ ನನ್ನ ನಂಬರ್ 1 ಹೀರೋ ಯಾರು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ನಂಬರ್ 1 ಹೀರೋ ಯಾರು ಅಂದ್ರೆ ನಾನು ಶಾರುಖ್ ಖಾನ್ ಅಂತ ಯಾವತ್ತಿಗೂ ಹೇಳಿದೀನಿ, ಇವತ್ತಿಗೂ ಹೇಳ್ತಾ ಇದ್ದೀನಿ. ಸೊ ಒಂದು ಶಾರುಖ್ ಖಾನ್ ಆಗಿ ಹೇಗ್ ಸ್ಟೈಲ್ ಆಗಿ ಡಿಕ್ಟೇಟ್ ಮಾಡ್ತಾರೆ ಅವರು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳ್ತಾ ಇಲ್ಲ. ಅವ್ರು ಹಿಂಗೆ ಇದ್ರೆ ಮಾತ್ರನೇ ಅಪ್ರೂವ್ ಆಗ್ತೀಯಾ, ಇಲ್ಲಾಂದ್ರೆ ಹುಷಾರ್ ಅಂತ ಇದ್ರಲ್ಲಿ ಅಚ್ಚುಕಟ್ಟವಾಗಿ ಹೇಳಿದ್ದಾರೆ. ಇದ್ರಲ್ಲಿ ಒಂದು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ನನ್ನಲ್ಲೂ ಇದೆ. ನನ್ನ ತಂಗಿಗೇನೆ ನಾನು ತುಂಬಾನೇ ಪೊಸೆಸಿವ್ ಆಗಿರ್ತೀನಿ. ಆಕ್ಚುಲಿ ನನ್ನ ಮನೆಯಲ್ಲಿ, ನಮ್ಮ ಮನೆಯಲ್ಲೆಲ್ಲ ನನ್ನ ಮಗು ಇದ್ದಾಗಿಂದ ಇವತ್ ತನಕ ನನಗೆ ಏನ್ ಹೇಳ್ತಾರೆ ಅಂದ್ರೆ, ನಿನಗೆ ಒಬ್ಳೇನ ತಂಗಿ ಇರೋದು ಇಡೀ ಪ್ರಪಂಚದಲ್ಲಿ, ನನಗೆ ಬೇರೆಯವ್ರ ತಂಗಿಗಳು ನನಗೆ ಬೇಕಾಗಿಲ್ಲ, ನನಗೆ ಒಬ್ಳೇನೆ ತಂಗಿ ಇರೋದು, ನಾನು ಹಂಗೇನೆ ಆಡ್ತೀನಿ. ಅಂಡ್ ನಾನು ಈ ತರನೇ ಓವರ್ ಪ್ರೊಟೆಕ್ಟಿವ್ ಅಂಡ್ ಪೊಸೆಸಿವ್ ಆಗಿ ನನ್ನ ತಂಗಿ ಬಗ್ಗೆನೂ ಬಿಹೇವ್ ಮಾಡ್ತೀನಿ. ಅಂಡ್ ಅವಳು ಹೇಳಿ ಹೋಗ್ತಾ ಇದ್ದಾಳೆ 8:30-9 ಗಂಟೆ ಆಗೋದ್ರೆ ಮನೆ ಆಚೆನೆ ಹೋಗೋದ್ ಬೇಡ, ಹಲವಾರು ಈ ತರ ನಾನು ಕಂಡೀಷನ್ಸ್ ಇಟ್ಟಿರ್ತೀನಿ. ನಾನೇ ಬಹುಶಃ ಆಚೆ ಹೋಗ್ಬಿಟ್ಟು ಒಳಗ್ ಬರ್ಬೋದು, ಬಟ್ ಚೋಕಿ ನನ್ನ ಮನೇಲಿ ದೊಡ್ಡವಳು, ನಾನು ನೋಡ್ಕೊಳ್ತೀನಿ, ನನ್ನ ಜವಾಬ್ದಾರಿ ಅಂತ ನನಗೆ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ತರ ನಾನು ಬಿಹೇವ್ ಮಾಡ್ತೀನಿ. ಸೊ ಆಕ್ಚುಲಿ ಅವ್ರ ಮೇಲೆ ಸ್ವಲ್ಪ ಕ್ಯಾಮ್ರಾ ಬಿದ್ದಂಗೆನೆ ಸ್ವಲ್ಪ ಈಗ ಟೀನೇಜ್ ಅಲ್ಲೇ ಇದ್ದಾರೆ, ಬಟ್ ಬಾಂಬೆನಲ್ಲಿ ಸ್ವಲ್ಪ ಅಲ್ಟ್ರಾ ಮಾಡರ್ನ್ ಆಗಿ ಇರ್ತಾರೆ ಹುಡುಗರು. ಸೊ ಹಾಗಾಗಿ ಒಂದ್ ಚೆನ್ನಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಟ್ಟಿದ್ದಾರೆ ಅಂತ ನನಗೆ ಅನ್ಸಿದೆ. ಖುಷಿ ಆಯ್ತು ನನಗೆ ನೋಡ್ಬಿಟ್ಟು ಆಕ್ಚುಲಿ. ಎಸ್ ಸಂಜನಾ, ಮಾತಾಡ್ತೀನಿ ನಿಮ್ ಜೊತೆಗೆ. ಶ್ರವಣ ಮಾಡ್ರೆ, ತಾವು ಏನ್ ಹೇಳ್ತೀರಿ ಈ ರೀತಿಯಂತಹ ಕಂಡೀಷನ್ಸ್? ಯಾಕಂದ್ರೆ ಬಹುಶಃ ಶಾರುಖ್ ಕೂಡ ಲವ್ ಮ್ಯಾರೇಜ್ ಆಗಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ನಾನು ಡೇಟ್ ಮಾಡಿರುವಂತದ್ದು ಒಬ್ಳೆ ಗೌರಿ ಜೊತೆ ಮಾತ್ರ, ಅವಳು 14 ವರ್ಷ ಇದ್ದಾಗಲೇ ನನ್ಗೆ ಅವಳು ಪರಿಚಯ ಸ್ಕೂಲಲ್ಲಿ ಇದ್ದಾಗಲೇ ಅಂತ. ಇವತ್ತು ಅವ್ರ ಮಗಳಿಗಾದಾಗ ಈ ರೀತಿಯ ಕಂಡೀಷನ್ಸ್ ಹಾಕ್ತಾರಲ್ಲ ಇದು? ಆಕ್ಚುಲಿ ಐ ಥಿಂಕ್ ಶಾರುಖ್ ಅವ್ರಿಗೆ ಇಂಡಸ್ಟ್ರಿಯಲ್ಲಿದ್ದಾರೆ ಆ್ಯಂಡ್ ಐ ಥಿಂಕ್ ಎಷ್ಟೊಂದು ವರ್ಷದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಡಸ್ಟ್ರಿಯಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಆ ಎಕ್ಸ್ಪೋಜರ್ ಇದೆ ಈಗಿನ ಕಾಲದಲ್ಲಿ ಹುಡುಗರು ಹೇಗಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಐ ಥಿಂಕ್ ಒಂದು ತಂದೆಯಾಗಿ ಮಗಳ ಜೊತೆ ಒಂದು ಪೊಸೆಸಿವ್ ನೇಚರ್ ಇರುತ್ತಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ದಟ್ ಯುನೋ ಒಂಥರ ಅವೇರ್ನೆಸ್ ಇರಬೇಕು ಅಂತ ಮಗಳಿಗೆ. ಸೊ ಯುನೋ ದಟ್ಸ್ ಜಸ್ಟ್ ನಾರ್ಮಲ್ ಪೊಸೆಸಿವ್ ಬಿಹೇವಿಯರ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ತಂದೆ ನೋಡಿದರೆ ಇವತ್ತುವರೆಗೂ ಶೂಟಿಂಗ್ ಎಷ್ಟು ಗಂಟೆ ಆಗುತ್ತೆ, ಯಾವಾಗ ಬರ್ತೀರಾ, ಯಾವಾಗ ಹೋಗ್ತೀರಾ, ಯಾರಿದ್ದಾರೆ, ಅವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಆ್ಯಂಡ್ ಐ ಥಿಂಕ್ ತುಂಬ ಒಂಥರ ನ್ಯಾಚುರಲ್ ಫಿನಾಮಿನನ್ ಇದು ಒಂದು ತಂದೆ ಇದು ಒಂದು ಪೊಸೆಸಿವ್ ನೇಚರ್ ಇರೋದಕ್ಕೆ. ಹ್ಯಾವಿಂಗ್ ಸೆಡ್ ದಟ್ ತುಂಬ ಓವರ್ ಪೊಸೆಸಿವ್ ಕೂಡ ಇರಬಾರ್ದು. ಬಿಕಾಸ್ ತುಂಬ ಓವರ್ ಪೊಸೆಸಿವ್ ನೇಚರ್ ಇದ್ರೆ ಅವಳಿಗೆ ಒಂದು ಹುಡುಗ ಸಿಗಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು. ಬಿಕಾಸ್ ಎಲ್ಲರಿಗೆ ಭಯ ಆಗುತ್ತೆ, ಓಕೆ ಸುಹಾನ ಅಂದ್ರೆ ಇವೆಲ್ಲ ಕಂಡೀಷನ್ಸ್ ಇದೆ, ನಾವು ಫಸ್ಟ್ ಯೋಚನೆ ಮಾಡ್ಬೇಕಾಗತ್ತೆ ಡೇಟ್ ಮಾಡೋ ಮುಂಚೆ ಅಂತ. ಸೊ ಡೆಫಿನೆಟ್ಲಿ ಎಲ್ಲ ಕಡೆ ಅಪ್ಪ ಇರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಶಾರುಖ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಶಾರುಖ್ ಅಂಡ್ ನನ್ಗೆಲ್ಲೋ ಅನ್ಸುತ್ತೆ ಹಿ ಇಸ್ ವೆರಿ ಆಪ್ಟಿಮಿಸ್ಟಿಕ್ ಮೊದಲನೇದಾಗಿ. ಅಂಡ್ ನಂಗೆ ಬಹಳ ಖುಷಿ ಆಯ್ತು ಇನ್ಫ್ಯಾಕ್ಟ್ ಸೀಯಿಂಗ್ ದಿಸ್. ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ಮೋರ್ ಅಂತಾನೆ ಹೇಳ್ಬೋದು. ಈಸ್ ವೆರಿ ಬ್ಲಂಟ್, ಅಪ್ ಫ್ರಂಟ್, ಹಿಂದೆ ಒಂದು ಮುಂದೆ ಒಂದು ಏನಿಲ್ಲ. ಅಂಡ್ ಅದ್ರಲ್ಲಿ ಹಾಕಿರೋ ಅಷ್ಟು ಪಾಯಿಂಟ್ ಇಸ್ ಅಗೇನ್ಸ್ಟ್ ಡೇಟಿಂಗ್ ಮೈ ಡಾಟರ್. ಅದ್ರಲ್ಲಿ ಏನೂ ಇಟ್ಸ್ ನಾಟ್ ಸಪೋರ್ಟಿಂಗ್. ಒಂದು ಕೆಲಸ ಮಾತ್ರ ಒಂದು ಹುಡ್ಕೋಬಹುದು. ಪ್ರತಿಯೊಂದು ಪಾಯಿಂಟ್ ಎಷ್ಟು ಚೆನ್ನಾಗಿ ಜಾಟ್ ಡೌನ್ ಮಾಡಿದ್ದಾರೆ ಅಂದ್ರೆ ಒಂದೊಂದ್ರಲ್ಲೂ ಮೀನಿಂಗ್ ಇದೆ. ಫಸ್ಟ್ ನೀನ್ ಕೆಲಸ ಹುಡ್ಕೋ ಅಂದ್ರೆ ನಿನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ನನ್ನ ಹುಡುಗಿ ಹಿಂದೆ ಬೀಳೋದು. ಫಸ್ಟ್ ಹೋಗಿ ನೀನ್ ಕೆಲಸ ಹುಡ್ಕೋ. ಪ್ರತಿಯೊಂದು ಫೈಂಡ್ ಅ ಲಾಯರ್ ಅಂದ್ರೆ ಏನ್ ಅರ್ಥ ಅಂದ್ರೆ ನಾಳೆ ನೀನ್ ಸಿಕ್ಕಾಕೊಂಡ್ರೆ ನಿನ್ ಬಿಡಲ್ಲ ನಾನು. ಸೊ ನಿನ್ ರೆಸ್ಕ್ಯೂಗೆ ನಿನ್ ಲಾಯರ್ ಬೇಕು, ಫಸ್ಟ್ ಲಾಯರ್ ನೋಡ್ಕೋ ನೀನು. ಐ ಆಮ್ ಎವ್ರಿವೇರ್ ಅಂದ್ರೆ ನನ್ ಕಳ್ಳ ಎಲ್ಲಾ ಕಡೆ ಇರುತ್ತೆ, ನೀನೇನು ಆಟ ಆಡಕ್ ಆಗಲ್ಲ. ಪ್ರತಿಯೊಂದು ಪಾಯಿಂಟ್ ಇಟ್ಸ್ ವೆರಿ ಮೀನಿಂಗ್ಫುಲ್ ಅಂಡ್ ಐ ಥಿಂಕ್ ಈಸ್ ವೆರಿ ಅಪ್ ಫ್ರಂಟ್. ನರಸಿಂಹಮೂರ್ತಿ, ಇಷ್ಟೆಲ್ಲ ಕಂಡೀಷನ್ಸ್ ಇದ್ರೆ ಹೆಂಗೆ ಇದು ಕತೆ? ಏನು ಹುಡುಗರು ಹೆಂಗೆ ಇದನ್ನ ಒಪ್ಕೊಳಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯನಾ ಅಂತ ನನ್ಗೆ ಅನ್ಸುತ್ತೆ. ಗೌರಿ ಅವರಪ್ಪ ಇದೇ ಕಂಡೀಷನ್ ಹಾಕಿದ್ರೆ ಶಾರುಖ್ ಇರ್ತಿದ್ರ, ಶಾರುಖ್ ಗತಿ ಏನಾಗ್ತಾ ಇತ್ತು? ನಿಜ ಅಲ್ವಾ? ಹೌದು. ಈಗ ಫಸ್ಟ್ ಕೆಲಸ ಹುಡುಕೋ, ಆಯ್ತು. ಕೆಲಸ ಇಲ್ಲದೆ ಇರೋವಾಗಲೇ ಹೆಚ್ಚು ಪ್ರೀತಿ ನಮಗಿರೋದು, ಯಾಕೆ ಬೇರೆ ಏನು ಕೆಲಸ ಮಾಡೋಕ್ಕಿರಲ್ಲ. ಹೀಗಾಗಿ ಅವನು ಹೆಚ್ಚು ಸಮಯ ಡಿವೋಟ್ ಮಾಡ್ತಾನೆ, ಅದ್ರಲ್ಲಿ ತಪ್ಪೇನಲ್ಲ. ಆಮೇಲೆ ನೀವೇನಂದ್ರೆ ನೀನು ಅಂದರೆ ನಂಗೆ ಇಷ್ಟ ಆಗೋದಿಲ್ಲ ಅಂತಂದ್ರೆ ನಿಂಗೆ ಅರ್ಥ ಆಗಲಿ ಅಂತ. ಯಾವ ಅಳಿಯಾನು ತನ್ನ ಮಾವನ ಇಷ್ಟಪಡೋದಿಲ್ಲ. ಮತ್ತು ಯಾವುದೇ ಹುಡುಗ ಇನ್ನು ಮದುವೆ ಆಗೋಕ್ಕೆ ಮುಂಚೆ ಕೂಡ ಆ ಹುಡುಗಿ ಅಪ್ಪನ ಇಷ್ಟಪಡೋದಿಲ್ಲ ಇದ್ದಿದ್ದೆ. ಯಾಕೆಂದರೆ ಹುಡುಗಿಯ ಅಪ್ಪ ಇವನ ದೃಷ್ಟಿಯಲ್ಲಿ ಅವನು ಖಳನಾಯಕ ಆಗಿರ್ತಾನೆ.
ಹೀಗಾಗಿ ಅದು ಕೂಡ ತಪ್ಪು. ಇನ್ನು ಮೂರನೇದಾಗಿ ನೀವೇನು ಹೇಳಿದ್ರಿ, ನಾನು ಎಲ್ಲ ಕಡೆ ಇರ್ತೀನಿ, ನಾನು ಏನು ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅವ್ರೇನು ಗೂಗಲ್ ಮ್ಯಾಪಾ ವಾಚ್ ಮಾಡೋಕ್ಕೆ? ಇಲ್ಲ ಅಂದರೆ ಏನು ಸ್ಯಾಟಲೈಟ್ ಕ್ಯಾಮ್ರಾನ? ಸಾಧ್ಯವೇ ಇಲ್ಲ. ಪೂರಿಗೆ ಬಿಸಿ ತಾಕಿದ್ರೆ ಉಬ್ಬುತ್ತೆ. ಹೀಗಿರುವಾಗ ಅದನ್ನು ತಪ್ಸೋಕ್ಕಾಗೋದಿಲ್ಲ. ಅದು ಕಂಡೀಷನ್ಸ್ ಜಾಸ್ತಿ ಆಯ್ತಿದ್ದು, ವಿಪರೀತ ಆಯ್ತಿದ್ದು. ಅಲ್ಲ ಹೇಳಿ ಅಂದರೆ ಅದು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋದು ನಾನು ಒಪ್ತೀನಿ, ಅದೆಲ್ಲ ಇರಲಿ. ಆದರೆ ಇದು ಭಾಳ ಹಾರಿಬಲ್ ಆಯಿತು, ಇದು ತುಂಬ ಹಾರಿಬಲ್ ಆಯಿತು. ಎಲ್ಲ ಕಡೆ ವಾಚ್ ಮಾಡ್ತಾ ಇರ್ತೀನಿ ಅಂತವರೆಲ್ಲ ಹೇಳೋದಿದೆಯಲ್ಲ, ಅದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ಸಂಜನಾ, ನೀವೇನು ಹೇಳ್ತೀರಿ? ಎಲ್ಲ ಕಡೆ ವಾಚ್ ಮಾಡೋಂಥದ್ದು ಆಗೋದಿಲ್ಲ, ಭಾರಿ ಕಂಡೀಷನ್ಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಇದು ಅಂತ ಹೇಳಿದ್ರೆ. See what happens with celebrity kids is, I'll give you an example. Even if I am going out, ನಾನು ಮನೆ ಆಚೆ ಹೋದ್ರೆ ನನ್ನ ಮಮ್ಮಿ ಬಂದು ಎಲ್ಲಿ ಹೋಗ್ತಾ ಇದ್ದೀರಾ, ಬೇಗ ಮನೆಗೆ ಬನ್ನಿ, ನಾನು ನಿಮ್ಮನ್ನ ನೋಡ್ತಾನೆ ಇರ್ತೀನಿ ಅಂತ ಹೇಳಿದ ಕೂಡಲೇ ಅದರ ಅರ್ಥ ಏನಂದ್ರೆ ನನ್ನ ಡ್ರೈವರ್ ಇರ್ತಾರೆ, ನಾನು ಏನೋ ಅಪ್ಪಿ ತಪ್ಪಿ ಫೋನ್ ಎತ್ತಿಲ್ಲ ಅನ್ಕೊಳ್ಳಿ, ಇಮಿಡಿಯೇಟ್ಲಿ ನನ್ನ ಡ್ರೈವರಿಗೆ ಫೋನ್ ಹೋಗುತ್ತೆ. ಇಲ್ಲ ಅಂದ್ರೆ ಆ ಡ್ರೈವರ್ ಫೋನ್ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ನನ್ನ ಮೇಕಪ್ ಆರ್ಟಿಸ್ಟಿಗೆ ಫೋನ್ ಹೋಗುತ್ತೆ, ಮೇಕಪ್ ಆರ್ಟಿಸ್ಟ್ ಇಲ್ಲ ಅಂದ್ರೆ ಹೇರ್ ಡ್ರೆಸರ್ಗೆ ಫೋನ್ ಹೋಗುತ್ತೆ, ಹೇರ್ ಡ್ರೆಸರ್ ಇಲ್ಲ ಅಂದ್ರೆ ನನ್ನ ಇಬ್ರು ಅಸಿಸ್ಟೆಂಟ್ಸ್ ಎಲ್ಲೂ ಫೋನ್ ಹೋಗುತ್ತೆ, ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಊಟ ತಿನ್ಲ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರನ್ನ ನೋಡಕ್ ಬಂದಿದ್ದಾರೆ, ಕ್ಯಾರವನ್ ಅಲ್ಲಿ ಯಾರಿದ್ದಾರೆ, ಶೂಟಿಂಗ್ ಶಾಟ್ ನಡೀತಾ ಇದೆಯಾ. ಸೊ ನನ್ ಮೇಲೆ ನನ್ನ ತಂದೆ ತಾಯಿ ಕಣ್ಣು ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಅದು ಒಂದ್ ರೀತಿಯಲ್ಲಿ ನನಗೆ ಅವ್ರ ಆಶೀರ್ವಾದನು ಅಂತ ನನಗೆ ಅನ್ಸುತ್ತೆ, ಅಂಡ್ ಐ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ. ಸೊ ಈ ನಮ್ ಲೆವೆಲ್ ಅಲ್ಲಿ ನಾವು ಇಷ್ಟೆಲ್ಲ ಸೆಕ್ಯೂರಿಟಿ ಅಂಡ್ ಗಾರ್ಡೆಡ್ ಆಗಿದ್ರೆ, ಅವ್ರ ಲೆವೆಲ್ ಅಲ್ಲಿ ದೇ ಆರ್ ಆಲ್ ಇಂಡಿಯಾ ಅಂಡ್ ಆಲ್ ಅರೌಂಡ್ ದ ವರ್ಲ್ಡ್. ಶಾರುಖ್ ಖಾನ್ ಅಂತ ಒಂದು ಯಾರು ಹೆಸರಿದಾರೋ ಅವ್ರ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ. ಸೊ ವಾಟ್ ಹಿ ಮೀನ್ಸ್ ಟು ಸೇ, ನಾನು ಎಲ್ಲಾ ಕಡೆ ಇದ್ದೀನಿ ಅಂತ ಅವ್ರು ಹೇಳಿದ ಕೂಡಲೇ ಅವ್ರಿಲ್ಲ ಅಂದ್ರು ಅವ್ರ ಮಗಳ ಜೊತೆಗೆ ಅವ್ರ ಜನ ಇರ್ತಾರೆ, ಅಂಡ್ ಶಿ ಇಸ್ ಆಲ್ವೇಸ್ ವೆರಿ ಪ್ರೊಟೆಕ್ಟೆಡ್ ಬೈ ಮೈ ಪೀಪಲ್ ಅಂತ ಈ ಡೈಲಾಗಿನ ಅರ್ಥ ಅದೇ ಅಂತ ನಾನು ತುಂಬಾನೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಇಟ್ಸ್ ಟ್ರೂ, ಆಸ್ ಇನ್ ಇಟ್ಸ್ ಅ ಪ್ರೊಟೆಕ್ಟಿವ್ ಫಾದರ್, ಅಂಡ್ ಪ್ರತಿ ಡಾಟರ್ಗೂ ಈ ತರ ಒಂದು ತಂದೆ ಸಿಗ್ಬೇಕಂತ ಇಷ್ಟಪಡ್ತೀನಿ. ಎಸ್ ಸಂಜನಾ, ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರ್ಸೋಣ. ಶಾರುಖ್ ಹೇಳಿರ್ತಕ್ಕಂಥ ಕಂಡೀಷನ್ಸ್ ಎಲ್ಲ ನೋಡಿದ್ರೆ, ಒಬ್ಬ ಮಗಳ ಜೊತೆಗೆ ಡೇಟಿಂಗ್ ಮಾಡ್ಬೇಕಂದ್ರೆ ಲಾಯರ್ನು ಕೂಡ ಇಟ್ಕೊಂಡಿರ್ಬೇಕು ಅನ್ನೋಂಥ ಕಂಡೀಷನ್ ಕೂಡ ಹೇಳಿದ್ರೆ, ನಾನು ಜೈಲ್ಗೆ ಹೋಗೋದಕ್ಕೂ ರೆಡಿ ಇದ್ದಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ಅವ್ರು ಏನು ಮಾಡೋದಕ್ಕೆ ಹೊರಡ್ತಾರೆ ಅನ್ನೋಂಥದ್ದು ಕೂಡ ಅಷ್ಟೇ ಮುಖ್ಯ. ಇದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರ್ಸೋಣ. ಇನ್ನೂ 3 ಪಾಯಿಂಟ್ಸ್ ಏನಿದೆ, ಇನ್ನು 3 ಷರತ್ತುಗಳನ್ನೇನು ಶಾರುಖ್ ಖಾನ್ ಹಾಕಿದ್ದಾರೆ ಅದನ್ನು ಕೂಡ ನೋಡೋಣ. ಇನ್ನು ಮುಂದುವರೆದಿರ್ತಕ್ಕಂಥ ಷರತ್ತುಗಳು, ಲಾಯರ್ನ ನೇಮಕ ಮಾಡ್ಕೊಳ್ಳಿ, ಇವಾಗಲೇ ರೆಡಿಯಾಗಿರಿ ಅನ್ನೋ ರೀತಿಯಲ್ಲಿ ಇದೆ. ಇದು ಲಾಯರ್ನ ನೇಮಕ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಷರತ್ತನ್ನು ಕೂಡ ಶಾರುಖ್ ಇದರಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗೆಯೇ ಮುಂದುವರೆದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಅವಳು ನನ್ನ ರಾಜ್ಕುಮಾರಿ, ನಿನ್ನ ಅಡಿಯಾಳಲ್ಲ ಅನ್ನುವಂಥದ್ದು. ಅಂದರೆ ಮಗಳ ಬಗ್ಗೆ ತುಂಬ ಪೊಸೆಸಿವ್ ಆಗಿರ್ತಕ್ಕಂಥವ್ರು ಶಾರುಖ್. ಅವಳು ನನ್ನ ರಾಜ್ಕುಮಾರಿ, ನಿನ್ನ ಅಡಿಯಾಳಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ನಾನು ಜೈಲಿಗೆ ಹೋಗೋದಕ್ಕೂ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು, ಅಂದರೆ ಎಲ್ಲರಿಗೂ ಹೋಗೋದಕ್ಕೂ ನಾನು ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಶಾರುಖ್ ಹೇಳಿರ್ತಕ್ಕಂಥ. ನರಸಿಂಹಮೂರ್ತಿ ಅವರು ಇದನ್ನ ನೋಡಿದ್ರೆ ಏನಿದು ಅಂತ ಅನ್ಸುತ್ತೆ. ಲಾಯರ್ ರೆಡಿ ಮಾಡ್ಕೊಳ್ಳಿ ಅಂದ್ರೆ ಇದು ತಮಾಷೆ ಆಗಿದೆ, ನನಗಂತೂ ಹಂಗೆ ಕಾಣಿಸ್ತೆ. ಯಾಕಂದ್ರೆ ನೀವು ಲಾಯರ್ನ ರೆಡಿ ಮಾಡ್ಕೊಳ್ಳಿ ಅಂತಂದ್ರಲ್ಲ, ಬೇಡ ಆಂಟಿಸಿಪೇಟರಿ ಬೈಲ್ ತಗೊಳ್ತೀವಿ ಅಲ್ವಾ? ಅಥವಾ ಹುಡುಗನೇ ಲಾಯರ್ ಆಗಿದ್ರೆ ಏನ್ ಮಾಡ್ತೀರಾ? ಹುಡುಗನೇ ಲಾಯರಪ್ಪ, ಆವಾಗ ಲಾಯರ್ ಹುಡ್ಕೊಳ್ಳೋ ಅಷ್ಟೇ ಇಲ್ಲ, ಅವನೇ ಲಾಯರ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೀವೇನು ಹೇಳಿದ್ರಿ, ನೀನು ಈ ರಾಜ್ಕುಮಾರಿ ನೀನು ಅಡಿಯಾಳಲ್ಲ ಅನ್ನೋ ಥರದಲ್ಲಿ ಹೇಳಿದ್ರಿ ಅಲ್ವಾ? ಅದು ನಾನು ಒಪ್ಪೋದಿಲ್ಲ. ಯಾಕೆ ಲವ್ನಲ್ಲಿ ಬಿದ್ದ ಮೇಲೆ ರಾಜ್ಕುಮಾರಿ ಪ್ರಶ್ನೆ ಬರೋದೇ ಇಲ್ಲ. ಚರಿತ್ರೆಗಳಲ್ಲಿ ಇದೆ, ರಾಜಕುಮಾರಿ ಮಾವುತನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ಓಡೋಗಿದ್ದು ಅಂಥದ್ದೆಲ್ಲ ಇದೆ. ಪ್ರೀತಿ ಇದೆಯಲ್ಲ, ಪ್ರೀತಿನ ತಡೆಯಕ್ಕೆ ಆಗೋದಿಲ್ಲ, ಅದು ಮಹಾಪುರ, ಅದು ಮನಸ್ಸಿನಿಂದ ಬರ್ತಕ್ಕಂಥದ್ದು, ಯಾವುದೇ ಕಟ್ಟುಪಾಡಿಲ್ಲ. ಈಗ ರಾಜಣ್ಣ ಅವರು, ನಮ್ಮ ರಾಜ್ಕುಮಾರ್ ಅವರು ಸಂಪತ್ತಿಗೆ ಸವಾಲಲ್ಲಿ ವಜ್ರಮುನಿ ಅಷ್ಟೆಲ್ಲ ಕಂಡೀಷನ್ಸ್ ಹಾಕಿದ್ರಲ್ಲ, ನನ್ನ ಮಗಳ ಸುದ್ದಿ ರುದ್ರಿ ಸುದ್ದಿ ಬರಬಾರ್ದು ಅಂತ ಜುಟ್ಟು ಕತ್ತರಿಸಿ ಆಮೇಲೆ ಲವ್ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ನೀವು ಎಷ್ಟೇ ನೀವು ದಿಗ್ಬಂಧನಗಳನ್ನು ವಿಧಿಸಿದ್ರು ಕೂಡ ಆ ಪ್ರೀತಿ ಅದು ಪವಿತ್ರವಾಗಿದ್ದಾಗ ಎಲ್ಲ ದಾಟಿ ಮುಂದೆ ಹೋಗುತ್ತೆ, ಅದನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಕಟ್ಟಳೆಯಿಂದ ಮಾಡೋಕ್ಕಾಗಲ್ಲ. ಆಯ್ತಪ್ಪ, ನಿಮ್ಮ ಹುಡುಗಿನೇ ನೀವು ರೂಮಲ್ಲಿ ಕೂಡ ಹಾಕ್ತೀರಾ, ಬೀಗ ಹಾಕ್ತೀರಾ, ಅವಳ ಶರೀರನ ನೀವು ಕೂಡ ಹಾಕ್ಬೋದೇ ವಿನಃ ಅವಳ ಮನಸ್ಸನ್ನು ಕೂಡ ಹಾಕಕ್ಕಾಗಲ್ಲ. ನಿಮ್ಗೆ ಅದೆಷ್ಟೇ ಎಕ್ಸಾಂಪಲ್ಸ್ ಇಲ್ಲ. ಇವತ್ತು ಬಾಲ್ಕನಿಗೆ ಸೀರೆ ಕಟ್ಟಿ ಇಳಿದು ಹೋಗಿ ಮದುವೆ ದಿನ, ಹೌದು, ಎಷ್ಟು ಸಿನಿಮಾಗಳಲ್ಲಿ ಬಾಲ್ಕನಿಗೆ ಸೀರೆ ಕಟ್ಟಿ ಇಳಿದು ರಪ್ಪಂತ ಕುದುರೆನೋ ಆ ಕಾಲ ಹಳೆ ಕಾಲದಲ್ಲಿ, ಹೊಸದಾಗ ಆದ್ರೆ ಪಲ್ಸರ್ ಗಾಡಿನೋ ಏನು ಅಡಿಗೆ ಮಾಡ್ತಿರ್ತಾರೆ, ಬನ್ನಿ 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 ಅಂತ. ಸೊ ಈ ತರ ಇದೆ, ಅದು ಸಾಧ್ಯವೇ ಇಲ್ಲ. ಪ್ರೀತಿಯನ್ನ ನೀವು ಬಲವಂತ ಮಾಡಿ ಕಟ್ಟಾಕಕ್ಕಾಗಲ್ಲ. ಪ್ರತಿ ತಂದೆಗೂ ತನ್ನ ಮಗಳು ಒಳ್ಳೆ ದಾರಿಯಲ್ಲಿ ನಡೆಯಲಿ ಅಂತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಅದ್ರ ಕಂಡೀಷನ್ಸ್ ಬಹಳ ಕಟುವಾಯಿತು ಅಂತ ಶರ್ಮಣ ಮಾಡ್ರೆ ತಾವೇನು ಹೇಳ್ತೀರಿ? ಯಾಕಂದ್ರೆ ಈ ರೀತಿಯಾಗಿ ಕಂಡೀಷನ್ಸ್ ಹಾಕಿದ್ರೆ, ನೀನು ಜೈಲ್ಗೆ ಹೋಗೋದಕ್ಕೂ ನಾನು ರೆಡಿ ಅಂತ ಹೇಳಿ ಅಪ್ಪ ಹೇಳಿದ್ರೆ ಏನಿದೆ ಕಂಡೀಷನ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಐ ಥಿಂಕ್
ಒಂದ್ ಲೆವೆಲ್ಗೆ ಜೋಕ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಬಿಕಾಸ್ ಜೈಲ್ಗೆ ಹೋಗಕ್ ರೆಡಿ ಅಂತ ಸೀರಿಯಸ್ ಆಗಿ ಹೇಳಿದ್ರೆ ಇಟ್ಸ್ ತುಂಬಾ ಒಂಥರ ಸೀರಿಯಸ್ ಸ್ಟೇಟ್ಮೆಂಟ್ ಅದು. ಅಂಡ್ ಲಾಯರು ರೆಡಿ ಆಗಿಡಿ ಅಂತ ಹೇಳಿದ ತಕ್ಷಣ ಒಂಥರ ಜೋಕ್ ಅಂತ ಅನ್ಸುತ್ತೆ. ಬಟ್ ಐ ಥಿಂಕ್ ಒಟ್ನಲ್ಲಿ ಒಂದು ಪಾಯಿಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನನ್ನ ಮಗಳು ನಾನು ತುಂಬಾ ಪೊಸೆಸಿವ್ ಅವಳ ಬಗ್ಗೆ, ಸೊ ಯಾರು ಅವಳ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ರೆ ಮದ್ವೆಗೋಸ್ಕರ ಅಥವಾ ಡೇಟ್ ಮಾಡೋಕ್ಕೋಸ್ಕರ ಯುನೋ ಸ್ವಲ್ಪ ಆರಾಮಾಗಿ ನೋಡ್ಕೊಂಡು ಡೇಟ್ ಮಾಡಿ ಅಂತ ಆ ಥರ ಒಂದು ಏಮ್ ಇದೆ, ಉದ್ದೇಶ ಇದೆ ಅವ್ರಿಗೆ. ಸೊ ಇಟ್ಸ್ ಅ ವೆರಿ ನಾರ್ಮಲ್ ಫೆನಾಮಿನಲ್ ಅಂತ, ನ್ಯಾಚುರಲ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆಯಾಗಿ ಬೀಂಗ್ ಪ್ರೊಟೆಕ್ಟಿವ್ ಏನು ಅದರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಇಟ್ ಇಸ್ ಯೋರ್ ಅಸೆಟ್, ನಿಮ್ ಬಿಲಾಂಗಿಂಗ್ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ಪ್ರೊಟೆಕ್ಷನ್ ಲೆವೆಲ್ ಇರಲೇಬೇಕು. ಸೊ ಅದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು ಮೊದಲೇ ಹೇಳ್ದಾಗೆ ಅವ್ರು ಆ ಮಟ್ಟಕ್ಕೆ ಹೋಗ್ತಿಲ್ಲ. ಅದಕ್ಕೆ ಮುಂಚೆನೇ ಈಸ್ ಗಿವಿಂಗ್ ಯು ಆಲ್ ಮೆಷರ್ಸ್, ಆಲ್ ವಾರ್ನಿಂಗ್ ಸೈನ್ಸ್ ಕೊಟ್ಟಾಯ್ತು. ಸೊ ಇಟ್ಸ್ ಲೈಕ್ ಹತ್ರ ಬರಕ್ಕೆ ಹೋಗ್ಬೇಡಿ ಅಂತ. ಸೊ ಇಟ್ಸ್ ನಾಟ್ ದಟ್ ಮನ್ಸನ್ನ ಮಗಳು ಏನಾದ್ರೂ ಇಷ್ಟಪಟ್ರೆ ಅದೇ ನಾನು ಹೇಳಕ್ ಬಂದೆ, ಅದನ್ನೇ ಹೇಳಕ್ ಬಂದೆ. ಬಿಫೋರ್ ಹಿ ಇಸ್ ಅಪ್ಲೋಡೆಡ್ ಆಲ್ ದಿಸ್ ಟ್ವೀಟ್ ಮಾಡಕ್ ಮುಂಚೆ ಐ ಆಮ್ ಶೋರ್ ಹಿ ಹ್ಯಾಡ್ ಅ ವರ್ಡ್ ವಿತ್ ಅ ಡಾಟರ್. ಮಗಳಿಗೆ ಮಾತಾಡ್ತೀರಾ ಇಲ್ಲ, ತಾನಿಷ್ಟು ತಾನೇ ಅಪ್ಲೋಡ್ ಮಾಡಕ್ ಆಗಲ್ಲ. ಡೆಫಿನೆಟ್ ಆಗಿ ಹಿ ಹ್ಯಾಸ್ ಕೆಪ್ಟ್ ಡಾಟರ್ ಆಲ್ಸೋ ಪ್ರೊಟೆಕ್ಟಿವ್ ಮೆಷರ್ಸ್. ಅಂದ್ರೆ ಇಟ್ಸ್ ನಾಟ್ ದಟ್ ನೀವು ಹೇಳ್ದಾಗೆ ಬಾಕ್ಲಲ್ಲಿ ಕೂಡ ಹಾಕೋದು ಅದೆಲ್ಲ ಏನಿಲ್ಲ. ಎಲ್ಲಾ ತರ ಲಕ್ಸುರೀಸ್ ಕೊಟ್ಟಿರ್ತಾರೆ. ಬಟ್ ಇಟ್ಸ್ ಜಸ್ಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ಅವ್ರು ಹೇಳಿದಾರೆ, ನನ್ನ ಮಗಳು ತುಂಬಾ ಸೆಕ್ಸಿಯಾಗಿ ಕಾಣಬಹುದು, ಅವಳು ನನ್ನ ಅದರ್ ಹೀರೋಯಿನ್ಸ್ ತರನೇ ಫ್ರಂಟ್ ಪೇಜ್ ಅಲ್ಲಿ ಕಾಣ್ಕೋಬೇಕು ಅಂತ ನಾನು ಬಯಸ್ತೀನಿ, ನಾನು ಆ ರೀತಿ ನೋಡ್ಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ರೆಸ್ಟ್ರಿಕ್ಷನ್ಸ್ ಯಾವುದು ಕೊಟ್ಟಿಲ್ಲ. ದೇ ಆರ್ ಲೀಡಿಂಗ್ ಅ ವಂಡರ್ಫುಲ್ ಲೈಫ್. ಬಟ್ ಅವ್ರದ್ದೇನು ಒಂದು ಭಯ ಅಂದ್ರೆ, ರ್ಯಾಂಡಮ್ ಆಗಿ ಯಾರನ್ನು ಡೋಂಟ್ ಅಪ್ರೋಚ್ ಹರ್. ಏನೇ ಇದ್ರು ಅಲ್ಟಿಮೇಟ್ಲಿ ಇಟ್ ಇಸ್ ಮೀ ಹೂ ವಿಲ್ ಡಿಸೈಡ್ ಫಾರ್ ಹರ್. ಶಾರುಖ್ ಮದುವೆ ಮುಂಚೆ ಹಾಗಾದ್ರೆ ಗೌರಿ ಅಪ್ಪ ಕೂಡ ಹಿಂಗೆ ಯೋಚನೆ ಮಾಡಿರ್ಬೋದಲ್ವಾ? ಅದು ಹಳೇದು ಬಿಡಿ, ಆ ಜನರೇಷನ್. ಸೊ ಈ ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆಯಲ್ಲ. ಸೊ ಹಿ ಇಸ್ ಟೇಕಿಂಗ್ ಆಲ್ ಮೆಷರ್ಸ್. ತಾವೇನು ಶಾರುಖ್ ಖಾನ್ ಒಂದು ಅಪ್ಪ ಅನ್ನೋಕ್ಕಿಂತ ಹೀಸ್ ಅ ಸೆಲೆಬ್ರಿಟಿ. ಅವರು ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ, ಹೀ ಈಸ್ ಆ್ಯಕ್ಚುಲಿ ವೆರಿ ವಿಟಿ, ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್. ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ನಾನು ಆ್ಯಸ್ ಅ ಫಾಲೋವರ್, ಆ್ಯಸ್ ಅ ಲವರ್, ಆ್ಯಸ್ ಅ ಫ್ಯಾನ್ ಆಫ್ ಶಾರುಖ್ ಖಾನ್ ಹೇಳ್ಬೋದು. ಅವರು ಇದನ್ನು ಎಲ್ಲ ಹೆಂಗಸರಿಗೂ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋವಂಥದ್ದು. ಈ ಥರ ಅಪ್ಪಂದರು ಆಗಬೇಕು, ಈ ಥರ ಪ್ರೊಟೆಕ್ಟಿವ್ನೆಸ್ ಇರಬೇಕು ನಿಮ್ಮ ಡಾಟರ್ಸ್ ಮೇಲೆ ಅಂತ ಒಂದು ಮೆಸೇಜ್ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಇದನ್ನ ನೋಡಿದ್ರೆ ಹಿ ಇಸ್ ನಾಟ್ ಪರ್ಟಿಕ್ಯುಲರ್ಲಿ ಸೇಯಿಂಗ್ ದಟ್ ಲವ್ ಮ್ಯಾಟರ್ ಅಂತ ಅಲ್ಲ, ಕಾಲ ತುಂಬಾ ಕೆಟ್ಟೋಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಸಂಜನಾ, ತಾವೇನ್ ಹೇಳ್ತೀರಿ? ಯಾಕಂದ್ರೆ ಈ ಕಂಡೀಷನ್ಸ್ ಅನ್ನು ನೋಡಿದ್ರೆ ನಾನು ಜೈಲ್ಗೆ ಹೋಗೋಕ್ಕೂ ರೆಡಿ ಅಂತೇಳಿ ಅಪ್ಪ ಹೇಳ್ಕೊಂಡ್ಬಿಟ್ರೆ ಹೇಗೆ ಲವ್ ಮಾಡುವಂಥದ್ದು ಅಥವಾ ಹೇಗೆ ಡೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ? He's straight up trying to say, see, Illi, you need to understand the intensity of the intelligence, where he's trying to say that precaution is better than cure. He's clearly saying, I have a lawyer and I'm ready to go to jail also means she's not in an age of dating firstly. ಆಯ್ಕೆ ಇನ್ನ ಒಂದಷ್ಟು ವಯಸ್ಸಲ್ಲಿ ಇದ್ದಾರೆ. ಆಯ್ಕೆ ಇವಾಗಲೇ ಲವ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ, 100 ಜನ ಲೈನಲ್ಲಿ ನಿಂತಿದ್ದಾರೆ ಅಂತ ಪರಿಸ್ಥಿತಿ ಇಲ್ಲೇ ಇಲ್ಲ. ಬಟ್ ಹೊರಗಿರೋರು ಸೆಲೆಬ್ರಿಟಿ ಮಗಳು ಹೇಳಿದ ಕೂಡಲೇ ಅವ್ರು ಸ್ವಲ್ಪ ಕೆಟ್ಟ ಕಣ್ಗಳಲ್ಲಿ ನೋಡ್ತಾ ಇರ್ತಾಳೆ. ಓ, ಇಫ್ ಐ ಡೇಟ್ ತುಂಬಾ ಮಜಾ ಇರುತ್ತೆ, ನಾನು ಡೇಟ್ ಮಾಡಿದ್ರೆ ಆಯ್ಕೆನ ನಾನು ಪಾಪ್ಯುಲರ್ ಆಗೋಗ್ತೀನಿ. ಸೊ ಡೈಲಾಗ್ಸ್ ಆರ್ ಫಾರ್ ದೋಸ್ ಪೀಪಲ್ ಹೂ ಮೇ ಬಿ ಇನ್ ಕಾಲೇಜ್ ರ್ಯಾಂಡಮ್ ಆಗಿ ಅವ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಸೊ ಅವರೆಲ್ಲರೂ ಎಚ್ಚರಿಕೆ ಆಗೋಗ್ತಾರೆ, ಅಯ್ಯೋ ಇವ್ಳು ಶಾರುಖ್ ಖಾನ್ ಮಗಳು. ಅಂಡ್ ಶಾರುಖ್ ಖಾನ್ ಅವ್ರು ಹೇಳ್ಬಿಟ್ಟಿದ್ದಾರೆ, ನನ್ನ ಲಾಯರ್ ಇದಾರೆ, ನಾನು ಜೈಲ್ಗೂ ಹೋಗಕ್ ರೆಡಿ ಇದ್ದೀನಿ. ಒಂದು ಒಂದು ಕೆಟ್ಟ ಕಣ್ ಬಿಟ್ಬಿಡಿ, ದೂರದಿಂದ ನೋಡೋ ಅವಶ್ಯಕತೆನೂ ಇಲ್ಲ. ಬಿಕಾಸ್ ಶಿ ಇಸ್ ನಾಟ್ ಎಟ್ ಆಲ್ ಇನ್ ಅ ಮ್ಯಾರೇಜ್ ಏಜ್. ಇಟ್ಸ್ ನಾಟ್ ದಟ್ ಶಿ ಇಸ್ ಇನ್ ಹರ್ ಲೇಟ್ 20s or mid 20s ಆಲ್ಸೋ ಫಾರ್ ದಟ್ ರೀಸನ್. ಸೊ ಐ ಥಿಂಕ್ ಇಟ್ ಇಸ್ ಅ ಸ್ಟ್ರೇಟ್ ಅಪ್ ವಾರ್ನಿಂಗ್ ಅಂಡ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕೇರ್. ಅಂದ್ರೆ ಏನಾದ್ರು ಆದ್ಮೇಲೆ ಅದನ್ನ ನಾವು ಸಾಲ್ವ್ ಮಾಡ್ಕೊಬೇಕಿರೋದ್ರಿಂದ ಏನಾಗೋ ಮುಂಚೆನೆ ನೋಡಿ ಇದ್ ಮಾಡ್ಲಿಕ್ಕೆ ನೀವು ಯೋಚನೆನೇ ಮಾಡಬೇಡಿ ಅಂತ ಇಟ್ ಸ್ಟ್ರೇಟ್ ಅಪ್ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಎಸ್ ಎಸ್ ಸಂಜನಾ, ಆದ್ರೆ ನರಸಿಂಹ ಹಿಂಗೆಲ್ಲ ಕಂಡೀಷನ್ಸ್ ಕೊಟ್ರೆ ಏನಿದೆ ಅಂತ ಅಲ್ಲ, 7 ಕಂಡೀಷನ್ ಅವ್ರು ಹಾಕಿದಾರಲ್ವಾ? ಹೀಗೇನೆ ಹಿರಣ್ಯಕಶಿಪುನ್ ಕೊಲ್ಲಕ್ಕೆ 7 ಕಂಡೀಷನ್ಸ್ ಇತ್ತು ಪುರಾಣದಲ್ಲಿ. ಹಗಲು ಕೊಲ್ಲೋಂಗಿಲ್ಲ, ರಾತ್ರಿ ಕೊಲ್ಲಂಗಿಲ್ಲ, ಮನುಷ್ಯ ಕೊಲ್ಲೋಂಗಿಲ್ಲ, ಪ್ರಾಣಿ ಕೊಲ್ಲೋ ಹಾಗಿಲ್ಲ, ಆಯುಧದಿಂದ ಕೊಲ್ಲೋ ಹಂಗಿಲ್ಲ ಅಥವಾ ಇನ್ಯಾವುದರಿಂದ ಕೊಲ್ಲೋಂಗಿಲ್ಲ, ಈ ತರ ಕಂಡೀಷನ್. ಒಳಗಡೆ ಕೊಲ್ಲೋಂಗಿಲ್ಲ, ಮನೆ ಒಳಗಡೆ ಕೊಲ್ಲೋಂಗಿಲ್ಲ, ಆಚೆ ಕಡೆ, ಈ ತರ 7 ಕಂಡೀಷನ್ ಬರುತ್ತೆ. ಇದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಹುಡುಗ ಅಲ್ಲಿ ಶ್ರೀಮನ್ನಾರಾಯಣ ಹುಡುಗ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಇದು ಮಾಡಿ ಅವನ್ ತಂದೆ ಇದ್ರ ಮೇಲೆ ಹಾಕೊಂಡ, ಹೊಸಲ್ ಮೇಲೆ ಹಾಕೊಂಡ ಮುಸ್ಸಂಜೆ ಹೊತ್ತಲ್ಲಿ.
ಈಗ ಒಂಥರ ಪ್ರಿಕಾಷನ್ಸ್ ಕೊಟ್ಟಂಗೆ ಆಗೋಯ್ತು ಹುಡುಗರಿಗೆ. ಹುಡುಗರು ಬಿ ಅಟೆಂಟಿವ್ ಅಂತ, ಹುಷಾರಾಗಿರಿ ಅಂತ. ಆಯ್ತಪ್ಪ, ಇಷ್ಟೆಲ್ಲ ನೀವು ಕಂಡೀಷನ್ಸ್ ಹಾಕ್ತಿರಲ್ಲ, ಇಷ್ಟು ಕಂಡೀಷನ್ಸ್ ಎಲ್ಲ ತಂದೆಗಳು ಹಾಕ್ತಾರೆ ಅಂತಲೇ ಇಟ್ಕೊಳ್ಳಿ. ಅವರ ಮಕ್ಕಳು ಬೇರೆಯವ್ರ ಮದುವೆಯಾಗಿ ಓಡೋಗಿದ್ದಿಲ್ವ ನಿದರ್ಶನಗಳು? ಇದ್ದೇ ಇದೆ. ಇವರು ಇಷ್ಟು ಕಂಡೀಷನ್ಸ್ ಹಾಕೋ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ನನ್ನ ಮಗಳು ಸುದ್ದಿಗೆ ಬರಬೇಡಿ, ಅವಳ ಪಾಡೆಗಳು ಬಿಟ್ಟುಬಿಡಿ ಅಂತ ಸಾಕಾಗಿತ್ತು. ನಿನ್ನ ಲಾಯರ್ ನೋಡ್ಕೊಳ್ಳಿ, ನಾನು ನಿನ್ನ ನೋಡ್ಕೋತೀನಿ ಒಂದು ಕೈ, ಇವೆಲ್ಲನೂ ಬೇಕಾಗಿಲ್ಲ ಅಂತ ನನಗೆ ಅನ್ಸುತ್ತೆ. ಏನೋ ಅವರು ತಮಾಷೆಗೆ ಹೇಳಿದ್ರು ಅಥವಾ ಸೀರಿಯಸ್ ಆಗಿ ಹೇಳಿದ್ರೋ ಗೊತ್ತಿಲ್ಲ. ಅವರಂತೂ ನನ್ನ ಪ್ರಿಯವಾದ ನಟ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಇದು ಚರ್ಚೆಗೆ ಒಳ್ಳೆ ಗ್ರಾಸ ಆಗಿದೆ. ಆದರೆ ಮಕ್ಕಳ ಮೇಲೆ ಇಷ್ಟು ಒತ್ತಡ ತರಬೇಕು. ಪಾಪ ಹುಡುಗ ಹಿಂಗೆ ಕಂಡೀಷನ್ಸ್ ಹಾಕಿದ್ರೆ ಏನು ಮಾಡ್ತೀರಾ ನೀವು? ಯೋಚನೆ ಮಾಡಿ. ಹಂಗೆ ಆಗಲ್ಲ, ಅದು ಆ ಥರ ಆಗಲ್ಲ. ಪ್ರೀತಿನ ಆ ಥರ ಕಟ್ಟಾಕಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದೇ ಅದಕ್ಕಿಂತ ಹೆಚ್ಚಾಗಿ ಅವಳು ಯಾರನ್ನಾದ್ರೂ ಇಷ್ಟಪಟ್ಟು ಪ್ರೀತಿ ಮಾಡಿದ್ರೆ ದೆನ್ ಶಿ ವಿಲ್ ಫೇಸ್ ದ ಸರ್ಕಮ್ಸ್ಟಾನ್ಸಸ್. ಬಟ್ ಆಬ್ವಿಯಸ್ಲಿ ನಾನು ಅದೇ ಹೇಳಕ್ ಬರ್ತಿರೋದು, ಅವಾಗ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅವಳನ್ನ. ಬಟ್ ಆಸ್ ಆಫ್ ನೌ ಅವ್ರು ಹೇಳೋ ಪ್ರಕಾರ, ಆಸ್ ವಾಟ್ ಸಂಜನಾ ಟೋಲ್ಡ್ ದಟ್, ಆ ಏಜ್ ಲಿಮಿಟ್ ಅನ್ನೋದೊಂದಿದೆ. ಅಲ್ಲಿ ತನಕ ಆಸ್ ಮಚ್ ಆಸ್ ಪಾಸಿಬಲ್ ಆಸ್ ಅ ಫಾದರ್ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕರೆಕ್ಟ್ಲಿ ಶಿ ಸೆಡ್, ಸೆಲೆಬ್ರಿಟೀಸ್ ಅಂದರೆ ಯಾವಾಗೂ ಅದೊಂದು ಅಡ್ವಾಂಟೇಜಸ್ ಲುಕ್ಕೇ ಇರುತ್ತೆ. ಡೇಟ್ ಮಾಡಿದ್ರೆ ಓಕೆ, ನಮಗೂ ಪಬ್ಲಿಸಿಟಿ ಸಿಗುತ್ತೆ, ನಮಗೂ ಪ್ರಮೋಷನ್ ಸಿಗುತ್ತೆ, ಇವನ್ ವಿ ವಿಲ್ ಗೆಟ್ ಟು ನೋ ಎವ್ರಿವೇರ್ ಅನ್ನೋದು. ಆ್ಯಂಡ್ ಮಾಮೂಲಿ ಸೆಲೆಬ್ರಿಟೀಸಿಂದನೇ ಯು ಫೈಂಡ್ ಲಾಟ್ ಆಫ್ ಪೀಪಲ್ ಆ ಥರ. ಆ್ಯಂಡ್ SRK ಮಗಳಂದರೆ ಆಬ್ವಿಯಸ್ಲಿ ಯಂಗ್ಸ್ಟರ್ಸ್ ಎಲ್ಲರೂ ಇರ್ತಾರೆ ಹಿಂದೆ. ಆ್ಯಂಡ್ ಈಸ್ ಗಿವಿಂಗ್ ಅ ವಾರ್ನಿಂಗ್ ಪ್ರಿಕಾಷನರಿ. ದಟ್ ಡಸಂಟ್ ಮೀನ್ ದಟ್ ನಿಜವಾಗ್ಲೂ ಕೊಲೆ ಮಾಡಿ ಜೈಲ್ಗೆ ಹೋಗೋದಾಗ್ಲಿ ಇಲ್ಲ, ಏನಿಲ್ಲ. ದಿಸ್ ಇಸ್ ಜಸ್ಟ್ ಅ ವಾರ್ನಿಂಗ್ ಪ್ರಿಕಾಷನ್ಸ್, ಬಿ ಅವೇರ್ ಆಫ್ ಮೈ ಡಾಟರ್ ಅಷ್ಟೇ. ಎಸ್, ಇದ್ರ ಬಗ್ಗೆ ಮಾತಾಡುವಂಥದ್ದು ಏನೋ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಕೂಡ ಇದೆ, ಇನ್ನೊಂದು ಕಂಡೀಷನ್ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಹಾಗೆಯೇ ಶಾರುಖ್ ಎಷ್ಟು ಮಟ್ಟಿಗೆ ತನ್ನ ಮಗಳ ಬಗ್ಗೆ ಪೊಸೆಸಿವ್ ಆಗಿದ್ರು ಅನ್ನೋದಕ್ಕೆ ವಾಂಖೇಡೆಯಲ್ಲಿ ನಡೆದಿದ್ದಂಥ ಆ ಇನ್ಸಿಡೆಂಟ್ ಅನ್ನು ಕೂಡ ನಾವು ಒಮ್ಮೆ ರಿಕಾಲ್ ಮಾಡಿಕೊಂಡ್ರೆ, IPLನ ಸಂದರ್ಭದಲ್ಲಿ ತನ್ನ ಮಗಳಿಗೆ ಮತ್ತು ಆಕೆಯ ಫ್ರೆಂಡ್ಸ್ಗೆ ಅಲ್ಲಿ ಸೆಕ್ಯೂರಿಟಿ ಡಿಸ್ಟರ್ಬ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ಸೆಕ್ಯೂರಿಟಿಯವರ ಜೊತೆಗೆ ಮಾಡ್ಕೊಂಡಿರ್ತಕ್ಕಂಥ ಆ ಬಿಹೇವಿಯರ್ ಏನಿತ್ತು ಅದ್ರ ಬಗ್ಗೆ ಕೂಡ ಆ ಇಂಟರ್ವ್ಯೂಲ್ಲಿ ಶಾರುಖ್ ಹೇಳಿದ್ದಾರೆ, ನನಗೆ ನನ್ನ ಮಗಳನ್ನೇ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಆಗಿಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಕೂಡ ಒಬ್ಬ ಅಪ್ಪನಾಗಿ ಅವರು ತೋಡ್ಕೊಂಡಿರ್ತಕ್ಕಂಥದ್ದು. ಅದರಿಂದಾಗಿ ನಂತರ ವಾಂಖೇಡೆಗೆ ಅವರು ಎಂಟ್ರಿ ಆಗಬಾರ್ದು ಅನ್ನೋಂಥ ಕಂಡೀಷನ್ಸ್ ಕೂಡ ಸ್ವತಃ ಖುದ್ದಾಗಿ ಶಾರುಖ್ ಖಾನ್ ಕೂಡ ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಕೂಡ ಆಗಿತ್ತು. ಅಂದರೆ ತನ್ನ ಮಗಳ ಬಗ್ಗೆ ಅಷ್ಟು ಮಟ್ಟಿಗೆ ಪೊಸೆಸಿವ್ ಆಗಿರ್ತಕ್ಕಂಥ ಅಪ್ಪ ಶಾರುಖ್ ಖಾನ್. ಇದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಒಬ್ಬ ಅಪ್ಪನಾಗಿ ಶಾರುಖ್ ಖಾನ್ ಹಾಕಿರ್ತಕ್ಕಂಥ 7ನೇ ಕಂಡೀಷನ್ ಅಂತೂ ಬಹುಶಃ ಇದನ್ನು ಹೇಗೆ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅಂತ ಗೊತ್ತಿಲ್ಲ. ಇಲ್ಲಿ ಶಾರುಖ್ ಖಾನ್ ಹೇಳ್ತಾರೆ, ಆಕೆ ನೀನು ಏನು ಮಾಡ್ತೀಯೋ ಅದನ್ನು ನಾನು ನಿನ್ಗೆ ಮಾಡ್ತೀನಿ ಅನ್ನುವಂಥದ್ದು. ಅಂದರೆ ಇದು ಡೇಟಿಂಗ್ ಮಾಡ್ತಕ್ಕಂಥ ಹುಡುಗರಿಗೆ ಕೊಟ್ಟಿರ್ತಕ್ಕಂಥ ಭರ್ಜರಿಯಾದಂಥ ಎಚ್ಚರಿಕೆ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಕಂಡೀಷನ್. ಇದು 7ನೇ ಕಂಡೀಷನ್. ಬಹುಶಃ ಮಾಸ್ಟರ್ ಪೀಸ್ ಅಂತ ಏನು ಹೇಳ್ತೀವಲ್ಲ, ಆ ಮಾಸ್ಟರ್ ಪೀಸನ್ನು ಲಾಸ್ಟ್ಗೆ ಇಟ್ಟಿದ್ದಾರೆ 7ನೇ ಕಂಡೀಷನ್ನಲ್ಲೇ ಇಟ್ಟಿರ್ತಕ್ಕಂಥದ್ದು. ರೂಪಶ್ರೀ, ಇದಕ್ಕೆ ತಾವೇನು ಹೇಳ್ತೀರಿ ಈ ಕಂಡೀಷನ್ ನೋಡಿದಾಗ? ನನಗೆ ಕನ್ಫ್ಯೂಸ್ ಆಗಿದೆ, ಗೊತ್ತಿಲ್ಲ. ಐ ಆಮ್ ಟ್ರೈಂಗ್ ಟು ಇವಾಗ ಅಂಡರ್ಸ್ಟ್ಯಾಂಡ್ ಅದು ಏನಿರ್ಬೋದು. ನೀವು ಇಂಗ್ಲಿಷ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಗೊಂಡ್ರೆ ಐ ಥಿಂಕ್ ಹೀಸ್ ಬೀನ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ಒನ್ ಪರ್ಟಿಕ್ಯುಲರ್ ವರ್ಡ್, ದಟ್ ಸ್ಲ್ಯಾಂಗ್ ವರ್ಡ್. ಅಂದ್ರೆ ಯು ಮೆಸ್ ವಿತ್ ಮೈ ಡಾಟರ್, I will do the same with you. In life na nan mess up ಮಾಡ್ತೀನಿ ಅಂತ. He's not used any word, but very categorically he's explained that line. English, I mean, ಅರ್ಥ ಮಾಡ್ಕೊಂಡು deep ಆಗಿ if they read that thing, they will understand what he's telling ಅಂತ. But he's very blunt. ಅಂದ್ರೆ see, he's telling ನೀನ್ ಏನೇ ಮಾಡಿದ್ರು to my daughter, it's like you're messing her life. Okay, it can be anything. So ಅದನ್ನೇ ನಾನು ನಿನಗೆ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ವರ್ಡ್, ಇಲ್ಲಾಂದ್ರೆ ಹೇಳ್ಬಿಡ್ತಿದ್ದೆ ನಾನು. ಮಾಡ್ರೆ ತಾವೇನು ಹೇಳ್ತೀವಿ? ಯಾಕಂದ್ರೆ ಈ ರೀತಿ ಕಂಡೀಷನ್ ಅನ್ನ ಒಬ್ಬ ಅಪ್ಪ ಹಾಕಿದ್ರೆ ಏನು ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಐ ಥಿಂಕ್ ಇಟ್ಸ್ ಪಾಯಿಂಟ್ ಬ್ಲಾಂಕ್, ಡೋಂಟ್ ಮೆಸ್ ವಿತ್ ಮೀ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ. ಇಟ್ಸ್ ಜಸ್ಟ್ ಡೋಂಟ್ ಮೆಸ್ ವಿತ್ ಮೀ ಓ ಮೈ ಡಾಟರ್ ಅಂತ ಹೇಳ್ತಾರಲ್ವಾ. ಸೊ ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದ ಡೇ ನಾವೇನು ಹೇಳ್ಬೇಕಂದ್ರೆ, ಶಾರುಖ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟಾಪ್ ಆ್ಯಕ್ಟರ್ಸ್ ಇವತ್ತು ನಮ್ಮ ಇಂಡಸ್ಟ್ರಿನಲ್ಲಿ ಇರೋದು. ಹ್ಯಾವಿಂಗ್ ಸೆಡ್ ದಟ್, ಅವನಿಗೂ ತುಂಬ ಒಂಥರ ದೆ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ಸ್ ಅವ್ರ ಮೈಂಡಲ್ಲಿ ಏನು ನಡೀತಾ ಇದೆ. ಯಾಕಂದರೆ ಯಾರಾದರೂ 3 ಮಕ್ಕಳಿದೆ ಆ್ಯಂಡ್ ಆಲ್ ದ 3 ಕಿಡ್ಸ್ ಮದುವೆ ಆಗುವಾಗ ಅವ್ರಿಗೆ ಒಂದು ಲೆವೆಲ್ ಆಫ್ ಫೀಲಿಂಗ್ ಇರುತ್ತೆ, ಈ ಹುಡುಗಿ ಅಥವಾ ಹುಡುಗ ಯಾರಾದರೂ ಮದುವೆ ಆಗ್ತಾ ಇದ್ದಾರೋ ತುಂಬ ಪೊಸೆಸಿವ್ ಇರ್ತಾರೆ ಯಾರು ಮದುವೆ ಆಗ್ತಾ ಇದ್ದಾರೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೆ ಒಂದು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗಬೇಕು. ಯಾಕಂದರೆ ಈ ಥರ ಇರಬಾರ್ದು ದಟ್ ಓಕೆ ಶಾರುಖ್ ಮಗಳು ಅಥವಾ ಶಾರುಖ್ ಮಗ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ. ಇಟ್ ಹ್ಯಾಸ್ ಟು ಬಿ ಅ ಗಾಯ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ದ ಕಿಡ್ಸ್ ವಿದೌಟ್. ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳಿದ್ರಲ್ಲ ದಟ್ ಕೆಲಸ ಸಿಗಬೇಕಂತ. ಬಿಕಾಸ್ ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ, ಯು ಸ್ಟ್ಯಾಂಡ್ ಆನ್ ಯೋರ್ ಓನ್ 2 feet. ನನ್ನ ಮಗಳು ಚೆನ್ನಾಗಿ ನೋಡ್ಕೋ ಶಿ ಈಸ್ ಲೈಕ್ ಅ ರಾಜ್ಕುಮಾರಿ ಆ್ಯಂಡ್ ತುಂಬ ಒಂಥರ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಐ ಥಿಂಕ್ ಇಟ್
ಇಟ್ ಇಸ್ ಅಂಡರ್ಸ್ಟುಡ್. ಇವೆಲ್ಲ ಪಾಯಿಂಟ್ಸ್ ತುಂಬಾ ಅಂಡರ್ಸ್ಟುಡ್. ಒಂದು ಪೊಸೆಸಿವ್ ಫಾದರ್ ಆಗಿ ಮಾತಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ಇವಾಗ ಎಲ್ಲರೂ ಹುಡುಗರು ತುಂಬಾ ಕೇರ್ಫುಲ್ ಆಗಿರ್ತಾರೆ ಆ ಹುಡುಗಿ ಸುಹಾನ ಮಾತಾಡೋಕ್ ಮುಂಚೆ. ಸೊ ಇಟ್ಸ್ ಡೆಫಿನೆಟ್ಲಿ ಒಂದು ಹಾಗೂ ತಿಳ್ಕೊಬಹುದು ದಟ್ ಫಸ್ಟ್ ಗೆಟ್ ಯೋರ್ ಜಾಬ್ ಅಂತ. ದಿ ಅದರ್ ಪಾಯಿಂಟ್ ವುಡ್ ಬಿ ಲೈಕ್ ಡೋಂಟ್ ವೇಸ್ಟ್ ಯೋರ್ ಟೈಮ್. ನನ್ನ ಮಗಳಿಂದ ಬಂದು ಫಸ್ಟ್ ನಿನಗೋಸ್ಕರ ನಿನ್ ಕೆಲಸ ನೋಡ್ಕೋ, ಅದು ಫಸ್ಟ್ ನಿನ್ ಲೈಫ್ ನೀನ್ ಸೆಟಲ್ ಮಾಡ್ಕೋ. ಡೋಂಟ್ ಕಮ್ ಆಫ್ಟರ್ ಮೈ ಡಾಟರ್. ಸಂಜನಾ, ನೀವೇನ್ ಹೇಳ್ತೀರಿ ಇದಕ್ಕೆ? ಈ ರೀತಿಯಾದಂತ ಕಂಡೀಷನ್ ಶಾರುಖ್ ಏನೋ ತನ್ನ ಮಗಳಿಗೆ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಕಂಡೀಷನ್ ಹಾಕಿದೆ, ಪ್ರತಿ ಅಪ್ಪ ಕೂಡ ಈ ರೀತಿಯಂತ ಕಂಡೀಷನ್ ಹಾಕೊಂಡು ಕುಳಿತುಕೊಂಡ್ರೆ ಹಾಗಾದ್ರೆ ಈ ಡೇಟಿಂಗ್ ಅಥವಾ ಈ ಲವ್ ಅನ್ನುವಂಥದ್ದು ಇರೋದಕ್ಕೆ ಚಾನ್ಸಸ್ ಇಲ್ವೇನೋ ಅಂತ. ಶಾರುಖ್ ಖಾನ್ ಅವ್ರನ್ನ ಪ್ರತಿ ಅಪ್ಪ ಜೊತೆ ಕಂಪೇರ್ ಮಾಡಕ್ ಆಗಲ್ಲ, ಬಿಕಾಸ್ ಹಿ ಇಸ್ ಅಮಂಗ್ಸ್ ದ ಟಾಪ್ 2 or 3 ಆಕ್ಟರ್ಸ್ ಇನ್ ದಿ ಎಂಟೈರ್ ನೇಷನ್, ಇನ್ ದಿ ಎಂಟೈರ್ ಕಂಟ್ರಿ. ಇಲ್ಲಿ ಒಂದು ತುಂಬಾನೇ ಅದ್ಭುತವಾದ ಉದಾಹರಣೆ ಇದೆ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನ ಹೋಲಿಸೋದಕ್ಕೆ. ಚಿರಂಜೀವಿ ಅವರ ಮಗಳು ಯಾರಿದ್ರು, ಅವರ ಮೊದಲನೆಯ ಮದುವೆ ಅವ್ರ ಮನೆಯಿಂದ ಓಡೋಗ್ಬಿಟ್ಟು ಇಡೀ ಆಂಧ್ರ ಪ್ರದೇಶ ತೆಲಂಗಾಣ ಏನಿದೆ, ಇಡೀ ಆಂಧ್ರ ಪ್ರದೇಶ ತೆಲಂಗಾಣನೇ ಅದನ್ನ ಒಂದು ದೊಡ್ಡ ಎಂಟರ್ಟೈನಿಂಗ್ ಸಬ್ಜೆಕ್ಟ್ ಆಗಿ ತಗೊಂಡ್ಬಿಟ್ಟಿದ್ರು. ಬಿಕಾಸ್ ಚಿರಂಜೀವಿ ಡಿಡ್ ನಾಟ್ ವಾಂಟ್ ಹಿಸ್ ಡಾಟರ್ ಟು ಮ್ಯಾರಿ ದಟ್ ಪರ್ಟಿಕ್ಯುಲರ್ ಫಸ್ಟ್ ಹಸ್ಬೆಂಡ್. ಫೈನಲಿ ಆ ಮುರ್ದು ಅಲ್ಲಿ ಮಗು ಆಗಿ ಎಲ್ಲ ಹಾಳಾಗೋಗಿ ಈಗ ಒಂದೊಳ್ಳೆ ಮದುವೆಯಲ್ಲಿ ಆಯ್ಕೆ ಸೆಕೆಂಡ್ ಮದುವೆ ಮಾಡ್ಕೊಂಡು ಅವಳು ಸೆಟ್ಲ್ ಆಗೋಗಿದ್ದಾಳೆ. ಸೊ ಈ ತರ ಸಂದರ್ಭಗಳನ್ನು ಸೆಲೆಬ್ರಿಟೀಸ್ ಅದು ಅದ್ಭುತವಾಗಿ ನಾಟ್ ರೀಚಬಲ್ ಆಗಿ ಸಕ್ಸಸ್ಫುಲ್ ಆಗಿರೋ ಸೆಲೆಬ್ರಿಟೀಸ್ ಈ ತರ ನೋಡಿದ್ರೆ ಅಯ್ಯೋ ಇದು ಬಹುಶಃ ನಮ್ಮ ಮಕ್ಕಳ ಜೊತೆ ಆಗ್ಬಾರ್ದು ಅಂತ ಒಂದು ಓವರ್ ಪ್ರೊಟೆಕ್ಟಿವ್ ನೇಚರ್ ನಮಗೆ ಇಲ್ಲಿ ಖಂಡಿತವಾಗ್ಲೂ ಕಾಣುತ್ತೆ. ಅಂಡ್ ಒಂದು ಇನ್ಸೆಕ್ಯೂರ್ ಆದ ತಂದೆನೂ ನಮಗೆ ಖಂಡಿತವಾಗ್ಲೂ ಕಾಣುತ್ತೆ. ಬಿಕಾಸ್ ಇಡೀ ದಿನ 24 ಗಂಟೆ ಅವರು ಸುತ್ತಮುತ್ತನೇ ಸುತ್ತಬಿಟ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ತಾನೆ. ಸೊ ಈ ತರ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪಬ್ಲಿಕ್ ಸ್ಟೇಟ್ಮೆಂಟ್ ಇಂದಾನೆ ಬಹುಶಃ ಯಾರ್ಯಾರು ಈ ತರ ಕಣ್ಣಿಟ್ಟಿದಾರೋ ನನ್ನ ಮಗಳು ಇವಳು ಅಂಡ್ ಅದೊಂದು ಸೂಕ್ಷ್ಮವಾದ ವಯಸ್ಸಲ್ಲಿ ಇದ್ದಾಳೆ ಅವಳು. ಈಗ ನಮ್ಮೆಲ್ಲರ ತರ ಒಂದು 25-30 ವರ್ಷ ಆಗಿ ಎಕ್ಸ್ಟ್ರೀಮ್ಲಿ ಮೆಚೋರ್ಡ್ ಆಗಿ ಅವ್ರಿಗೆ ಗೊತ್ತಿರಲ್ಲ ಏನ್ ಒಳ್ಳೇದು ಏನ್ ಕೆಟ್ಟದು. ಅಂಡ್ ಆ ಸೂಕ್ಷ್ಮವಾದ ವಯಸ್ಸಿರುತ್ತಲ್ಲ, ವೆನ್ ಯು ಟರ್ನಿಂಗ್ ಫ್ರಮ್ ಅ ಗರ್ಲ್ ಟು ಅ ವುಮೆನ್, ಆ ಕಾಲದಲ್ಲಿ ನೀವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ, ನಿಮ್ ತಂದೆ ತಾಯಿಯವ್ರು ಚೆನ್ನಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇಡೀ ಜೀವನ ನಿಮಗೆ ಏನು ತಪ್ಪಾಗದೆ ಇರತ್ತೆ. ಸೊ ಖಂಡಿತವಾಗ್ಲೂ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಇದು ಕೊಟ್ಟಿದ್ದಾರೆ ಡೈಲಾಗು. ಅಂಡ್ ಐ ಥಿಂಕ್ ಇಟ್ ಇಸ್ ಜಸ್ಟ್ ಪ್ರೋ ಆಕ್ಟಿವ್ ಮೆಜರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜ. ಸಂಜನಾ, ನೀವೇನ್ ಹೇಳ್ತೀರಿ ಸಂಗೀತ? ಬರೀ ಹೆದರ್ಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಆ ಲಾಸ್ಟ್ ಪಾಯಿಂಟಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀನೇನು ಮಾಡ್ತೀಯೋ ನಾನು ಅದನ್ನು ನಿನಗೆ ಮಾಡ್ತೀನಿ ಅಂತ. ವೈ ನಾಟ್ ಟೇಕ್ ಇಟ್ ಇನ್ ಅ ಡಿಫ್ರೆಂಟ್ ವೇ? ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ. ಸೊ ಐ ಟೋಲ್ಡ್ ಯು, ಶಾರುಖ್ ಖಾನ್ ಇಸ್ ವೆರಿ ವಿಟಿ. ಸೊ ಆ ಲಾಸ್ಟ್ ಪಾಯಿಂಟಲ್ಲಿ ಅವರು ಕನ್ವೆ ಮಾಡಿದ್ದಾರೆ ಅದನ್ನು. ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಬೇರೆ ಪಾಯಿಂಟ್ಸ್ ನೋಡ್ಬಿಟ್ಟು ಬರೋದೇ ಇಲ್ಲ. ವೈ ನಾಟ್? ಶಿ ಸುಹಾನ ಆಫ್ ಕೋರ್ಸ್ ಯಾರು ಬೇಕಾದ್ರೂ ಬರ್ತಾರೆ. ಶಿ ಬ್ರೇಕ್ಸ್ ದ ರೂಲ್ಸ್ ಅಂಡ್ ಗೋಸ್ ಔಟ್. ಅದಂತೂ ಅದ್ಭುತ. ಅದು ನೀನ್ ನನಗೇನ್ ಮಾಡ್ತೀನಿ, ನಾನು ನಿನ್ಗೆ ಅದು ಮಾಡ್ತೀನಿ ಅಂತಾನೆ ಹುಡುಗ. ಅವಳನ್ನ ತಬ್ಕೊಂಡು ಮುತ್ಕೊಡ್ತಾನೆ. ನೀವು ನಿಮ್ದೇ ಆದ ಕಲ್ಪನೆಗಳು ಮಾಡ್ಕೋಬೇಡಿ. ಅಲ್ಲಿ ಇದೇನಾಗ್ತಿದೆ, ಪ್ರತಿಯೊಬ್ಬರು ಇನ್ ಬಿಟ್ವೀನ್ ಲೈನ್ಸ್ ಹೋಗ್ತಾ ಇದ್ದಾರೆ. ಅವ್ರವ್ರದೇ ಕಲ್ಪನೆ, ಅವ್ರವ್ರದೇ ವ್ಯಾಖ್ಯಾನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಸ್ಟ್ರೈಟ್ ಆದರೆ ನೀನು ನನಗೇನು ಮಾಡ್ತೀಯ, ನೀನು ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಾನೇನು ಕೊಡ್ತೀನಿ, ಅದೊಂದು. ಸೊ ಅದು ಆಗೋದಿಲ್ಲ. ಅದು ಯಾಕೆ ಅಂತಂದರೆ ಅವರು ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟು ಇಂಟೆಲಿಜೆಂಟು ನಾನು ಹೋಗ್ತೀನಿ. ಯಾಕೆಂದರೆ ಅವರು ಬ್ಯಾಚುಲರ್ಸ್ ಡಿಗ್ರಿ ಎಕನಾಮಿಕ್ಸಲ್ಲಿ ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡವರು ಶಾರುಖ್. ಆಮೇಲೆ ಮಾಸ್ ಕಮ್ಯುನಿಕೇಷನ್ಸಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿರ್ತಕ್ಕಂಥವ್ರು. ವೆರಿ ವೆರಿ ಇಂಟೆಲಿಜೆಂಟ್ ಗೈ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಆದರೆ ಈ ಥರ ಕಂಡೀಷನ್ಸ್ ಹಾಕಿದ್ರೆ, ಈಗ ನಿಮ್ಮ ಮನೆಗೆ ಒಂದು ಹುಡುಗಿನ ನೋಡೋಕೊಬ್ರು ಬರ್ತಾರಪ್ಪ, 7 ಕಂಡೀಷನ್ ನೋಡಿ ಅವನು ಇಮ್ಮಿಡಿಯೇಟ್ ಆಗಿ ಕ್ಯಾಬ್ ಮಾಡ್ಕೊಂಡು ಓಡೋಗ್ತಾನೆ ಹುಡುಗಿ. ಅವ್ರಿಗೆ ಅದೇ ಬೇಡವಲ್ಲ, ಅವರೇ ಹೇಳ್ತಾರಲ್ಲ ಇದೇ ಥರ ನೀವು ಲೇಟ್ ಮಾಡ್ತಾ ಇದ್ರೆ ಆ ಹುಡುಗಿ ಶಾರುಖ್ ಖಾನ್ ವಯಸ್ಸಿಗೆ ಬಂದ್ಬಿಡುತ್ತೆ. ಇದೇನಾಗುತ್ತೆ, ಪ್ರಾರಂಭದಲ್ಲಿ ಹುಡುಗಿ ಬೇಡ 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 ಅಂತ ಹೇಳ್ತಾಳೆ ಹುಡುಗನ. ಆಮೇಲೆ ಹುಡುಗ ಬಂದ ನೋಡ್ಬಿಟ್ಟು ವಯಸ್ಸಾಗಿದೆ ಬೇಡ 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 ಅಂತ ಅವನು ಹೇಳ್ತಾನೆ. ಒಂದು ವಯಸ್ಸು, ಆ ವಯಸ್ಸಲ್ಲಿ ಪ್ರೀತಿ ಆಗಲಿ ಅಥವಾ ಒಂದು ಪಿಜ್ಜಾ ಆಗಲಿ, ಅದು ಬಿಸಿ ಇದ್ದಾಗಲೇ ರುಚಿ. ವಯಸ್ಸಾದ್ರೂ ಬರ್ತಾರೆ ಮದ್ವೆ ಆಗಕ್ಕೆ ದುಡ್ಡಿಗೋಸ್ಕರ. ಅದೇ ಹೇಳಿದೆ, ಶಾರುಖ್ ಖಾನ್ ಮಗಳಲ್ಲ, ವಯಸ್ಸಾದ್ರೂ ಬರ್ತಾರೆ, ಕ್ಯೂ ನಿಂತ್ಕೊಂತಾರೆ ಲೈನು. ಇವಾಗ ನೋಡಿ ಸಲ್ಮಾನ್ ಖಾನ್ಗೆ ಎಷ್ಟು ವಯಸ್ಸಾಗಿಲ್ಲ, ಈಗ ಎಷ್ಟು ಜನ ರೆಡಿ ಇದಾರೆ ಗೊತ್ತಾ ಮದ್ವೆ ಆಗಕ್ಕೆ. ಗಂಡಸರಿಗೆ ವಯಸ್ಸಾದಾಗ ಮದುವೆ ಆಗಕ್ಕೆ ಹೆಣ್ಮಕ್ಳು ಬರ್ತಾರೆ. ಅದರಲ್ಲಿ ಕೂಡ ನನ್ನ ಫ್ರೆಂಡ್ ಒಬ್ಬ 55 ವರ್ಷ ಒಂದು ಮದುವೆ ಆಗಬೇಕು ಅಂತ ಪಾಪ ಹೆಂಡ್ತಿನ ಕಳ್ಕೊಂಡಿದ್ದ, ಕೊಟ್ಟ. ನೀ 55 ಅಂತ ಕೊಡಬೇಡ, 75 ಅಂತ ಕೊಡು, ಹುಡುಗಿರು ಬರ್ತಾರೆ ಮದುವೆ ಆಗಕ್ಕೆ ಅಂದರು. ಯಾಕೆಂದರೆ ಮುದೋಗುತ್ತಲ್ಲ ನನ್ನ ಕತೆ ಇನ್ನೊಂದು 2-3 ವರ್ಷದಲ್ಲಿ.
ಆಸ್ತಿ ಎಲ್ಲ ಸಿಗುತ್ತಲ್ಲ. ಹೀಗೆ ವಯಸ್ಸಾದ ಗಂಡಸರಿಗಿರೋ ಡಿಮ್ಯಾಂಡು ವಯಸ್ಸಾದ ಹೆಂಗಸರಿಗೆ ಇರಲ್ಲ ಅನ್ನೋದು ನಾವು ಎಲ್ಲ ಕಡೆಯಿಂದ ನೋಡ್ತೀವಿ ನಾವು ಅಲ್ವಾ. ಜನರೇಷನ್ ಬಿಡಿ, ಇವಾಗ ಆತರ ಏನಿಲ್ಲ, ವಯಸ್ಸಾದವರಿಗೂ ಸಿಗ್ತಾರೆ. ಸಂಜನಾ, ನೀವೇನ್ ಹೇಳ್ತೀರಿ ಕೊನೆಯದಾಗಿ? ಯಾಕಂದ್ರೆ ಈ ರೀತಿಯಿಂದ ಕಂಡೀಷನ್ಸ್ ಅನ್ನ ಒಬ್ಬ ಅಪ್ಪ ಹಾಕುವಂಥದ್ದು, ಅಂದ್ರೆ ಮಕ್ಕಳ ಬಗ್ಗೆ ಪ್ರೊಟೆಕ್ಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು, ಅದು ಇಂಟರ್ವ್ಯೂ ಉದ್ದಕ್ಕೂ ಕೂಡ ಅವ್ರು ಹೇಳ್ತಾರೆ, ಒಂದು ಸೆಲೆಬ್ರಿಟಿ ಆಗಿರ್ತಕ್ಕಂತಹ ಲೈಫ್ ನಲ್ಲಿ ಸೆಲೆಬ್ರಿಟಿ ಆಗಿರುವ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಕಷ್ಟಗಳ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಅಲ್ಲಿ ಎಷ್ಟು ಸ್ಪೇಸ್ ಸಿಗುತ್ತೆ ಅವ್ರಿಗೆ, ಫ್ಯಾಮಿಲಿ ಲೈಫಲ್ಲಿ ಎಷ್ಟು ಸ್ಪೇಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ತುಂಬಾ ಚೆನ್ನಾಗಿನೇ ಹೇಳ್ಕೊಂಡಿದ್ದಾರೆ. ಇದನ್ನ ನೋಡಿದ್ರೆ ಬಹುಶಃ ಇಷ್ಟೊಂದು ಪ್ರೊಟೆಕ್ಟಿವ್ ಆಗಿ ಇದ್ದಾಗ ಮಗಳು ಓದಬೇಕು, ನಂತರ ಆಕೆ ಹೀರೋಯಿನ್ ಆಗಬೇಕು ಅನ್ನುವಂಥ ಆಸೆಗಳು ಹೊಂದಿರತಕ್ಕಂಥ ಅಪ್ಪ ಬಹುಶಃ ಡೇಟಿಂಗ್ ಅನ್ನೋಂಥದ್ದು ಬೇಡವೇ ಬೇಡ ಅವಳಿಗೆ ಅನ್ನುವಂಥ ಕಂಡೀಷನ್ ಅನ್ನು ಕೂಡ ಇದರ ಜೊತೆಗೆ ಅಪ್ಲೈ ಮಾಡಿದಾರ ಅಂತ. ಖಂಡಿತ ಡೇಟಿಂಗ್ ಅನ್ನೋದು ಬೇಡವೇ ಬೇಡ ಅಂತ, ಈ ವಯಸ್ಸಲ್ಲಿ ಡೇಟಿಂಗ್ ಬೇಡವೇ ಬೇಡ ಮಗಳೇ ಅಂತ ಇಂಡೈರೆಕ್ಟ್ಲಿ ಅವಳಿಗೂ ಕನ್ವೆ ಮಾಡಿದ್ದಾರೆ, ಅವ್ರ ಮೇಲೆ ಕಣ್ಣಿಟ್ಟವ್ರಿಗೂ ಕನ್ವೆ ಮಾಡಿದ್ದಾರೆ. ನನ್ಗೆ ಇಲ್ಲಿ ಆಲ್ ಟುಗೆದರ್ ಇನ್ನೊಂದು ಹೊಸ ಡೈಮೆನ್ಷನ್ ಏನ್ ಕಾಣಿಸ್ತಾ ಇದೆ ಗೊತ್ತಾ? ಈಗಲೇ ಇಮಿಡಿಯೇಟ್ಲಿ ಅವ್ರ ಸಿನಿಮಾ ರೈಸ್ ಅಂತ ರಿಲೀಸ್ ಆಗ್ತಾ ಇದೆ. ಸೊ ಈಗಲೇ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದ್ಭುತವಾಗಿ ನ್ಯಾಷನಲ್ ನ್ಯೂಸ್ ಮಾಡ್ಬಿಡೋಣ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದ್ಯಾ ಅಂತ ಒಂದ್ ಕಡೆ ನನಗೆ ಆಗ್ತಾ ಇದೆ. ಬಿಕಾಸ್ ಲೈಕ್ ಎವ್ರಿಬಡಿ ಸೇಯಿಂಗ್ ಈಸ್ ಅ ಮಾಸ್ಟರ್ ಮೈಂಡ್. ಸೊ ಅಂಡ್ ಅದ್ರಲ್ಲಿ ನಾವೆಲ್ಲರೂ ಇದನ್ನ ಮಾತಾಡ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಅವ್ರು ಯುನೋ ಈ 1-2 ವಾರದಲ್ಲಿ ರಿಲೀಸ್ ಆಗಿರೋ ಸಿನಿಮಾ, ರಿಲೀಸ್ ಆಗ್ತಾ ಇರೋ ಸಿನಿಮಾ ರೈಸ್ ಕೂಡ ಅವ್ರು ಇಷ್ಟೆಲ್ಲ ಕಾಣಿಸ್ಕೊಂಡ್ಬಿಟ್ಟು ಯುನೋ ಮೀಡಿಯಾನೇ ಹಬ್ಬಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಅದು ಅನಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಸಂಜನಾ, ಇಷ್ಟೊತ್ತು ಜಾಯ್ನ್ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಮಾಡ್ರೆ ತಾವೇ ಹೇಳ್ತೀವಿ, ಯಾಕಂದ್ರೆ ಇಷ್ಟೊಂದು ಓವರ್ ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥದ್ದು ಡೇಟಿಂಗ್ ಇವಾಗಲೇ ಬೇಡ. ಈ ಕಂಡೀಷನ್ಸ್ ಅನ್ನ ಹಾಕಿದ ತಕ್ಷಣ ಮಗಳೇನು ಸುಮ್ಮನೆ ಇರ್ತಾಳೆ ಅನ್ನುವಂಥದ್ದನ್ನ ಕೂಡ ಏನು ಹೇಳಕ್ ಆಗೋದಿಲ್ಲ ಆ ರೀತಿ. ಯಾಕಂದ್ರೆ ಅದೆಲ್ಲವೂ ಕೂಡ ಮನಸ್ಸಿನ ವಿಚಾರ ಇರತಕ್ಕಂಥದ್ದು, ಮನುಷ್ಯನ ವಿಚಾರ ಇರತಕ್ಕಂಥದ್ದು. ಇಂಡಿವಿಜುವಲಿ ಅವರು ಏನ್ ಬೇಕಿರೋ ಮಾಡ್ಕೊಳ್ತಾರೆ. ಅದಂತೂ ನಿಜ. ಬಿಕಾಸ್ ಈಗ ಅವಳ ವಯಸ್ಸು ಅವಳು ತುಂಬಾ ಚಿಕ್ಕವಳು ಇನ್ನೂ, ಅದಕ್ಕೆ ಸ್ವಲ್ಪ ಒಂದು ಲೆವೆಲ್ಗೆ ಪೊಸೆಸಿವ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ಲೇಟರ್ ಸ್ಟೇಜ್ ಒಂದು ಟ್ರಾನ್ಸ್ಫಾರ್ಮೇಶನ್ ಇದ್ದಾಗ ಟು ಅ ವುಮನ್, ಅವಾಗ ಅವಳ ಡಿಸಿಷನ್ಸ್ 100% ತಗೊಳ್ತಾಳೆ ಬೈ ಹರ್ ಸೆಲ್ಫ್. ಆ್ಯಂಡ್ ಈ ಥರ ಶಾರುಖ್ ಖಾನ್ ಹೇಳಿದ್ರು ಕೂಡ ಐ ಡೋಂಟ್ ಥಿಂಕ್ ಅವಳು ಕೇಳ್ತಾಳೆ. ಬಿಕಾಸ್ ಐ ಥಿಂಕ್ ಈಗಿನ ಕಾಲದಲ್ಲಿ ಹುಡುಗಿರು ದೇ ಲೈಕ್ ಟು ಚೂಸ್ ದೇರ್ ಓನ್, ಅಂದರೆ ಲವ್ ಮ್ಯಾರೇಜ್ ಆಗಿರಲಿ, ದೇ ಲೈಕ್ ಟು ಚೂಸ್ ದೇರ್ ಓನ್. ಸೊ ಐ ಥಿಂಕ್ ಎಸ್ಪೆಷಲಿ ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಒಂಥರ ಓಪನ್, ಯಾಕಂದ್ರೆ ಶಾರುಖ್ ಲವ್ ಮ್ಯಾರೇಜ್ ಇತ್ತು ಗೌರಿ ಖಾನ್ ಜೊತೆ. ಸೊ ಅದಕ್ಕೆ ಐ ಥಿಂಕ್ ಆ ಫ್ರೀಡಮ್ ಇರುತ್ತೆ ಮಕ್ಕಳಿಗೆ, ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಅವಳು ಕೊನೆಗೆ ಆ ಪೊಸೆಸಿವ್ ನೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಇವಾಗ ಸಂಜನಾ ಹೇಳಿದಂಗೆ ರೈಸ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಇವೆಲ್ಲ ಬಂದಿದೆ. ಸೊ ಇಟ್ಸ್ ಡೆಫಿನೆಟ್ಲಿ ಸೆನ್ಸೇಷನಲಿಸಮ್, ಇಟ್ಸ್ ನಥಿಂಗ್ ಬಟ್ ಮೀಡಿಯಾ ಕವರೇಜ್ ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಜಸ್ಟ್ ಪಾಸಿಂಗ್ ಥಿಂಗ್. ಐ ಥಿಂಕ್ ಇವೆಲ್ಲ ಚೇಂಜ್ ಆಗುತ್ತೆ. ಎಸ್, ರೂಪಶ್ರೀ ಅವರು ರೂಲ್ಸ್ ಹಾಕಿದ್ರಲ್ಲಿ ತಪ್ಪೇನಿಲ್ಲ. ಐ totally agree with it. Yes. And he's being protective about his daughter because ee age alli ad beke beku, she's going through a teenage yes. So ee time alli security is very important for her especially. Yes. Because ella kade hogtale, college gulige hogtale, and you know she has to be careful. So so ee tara rules aur kottirodralli I think it's very meaningful that you don't mess with my daughter. Yes. A time bandaga maybe mutually they will sit and talk, if at all avale annadu ishta patre mutual kutkontare ಮಾತಾಡ್ತಾರೆ, then it will be fine. Our SRK ಹೇಳೋ ಪ್ರಕಾರ ಅದು whatever it is, it should go through me, not blind date age, you know, you come and start liking her. So it is very meaningful. ಒಂದೊಂದು ರೂಲ್ ನನಗೆ ತಪ್ಪು ಅನಿಸ್ತಿಲ್ಲ. ಈ ವಾರ್ನಿಂಗ್ಸ್ ಎಲ್ಲ ಹುಡುಗರಿಗೆ ಕೊಟ್ಟಿದ್ದಾರೆ. ಹ್ಯಾವಿಂಗ್ ಸೆಡ್ ಆಲ್ ದೀಸ್ ಥಿಂಗ್ಸ್, SRK ಇಸ್ ಅ ಲವಿಂಗ್ ಫಾದರ್. ಸೊ ಸುಹಾನ ನಾಳೆ ಯಾರನ್ನಾದ್ರೂ ಇಷ್ಟಪಟ್ಟು ಬಂದು ಹೇಳಿದ್ರೆ, ಅಪ್ಪ ನನಗೆ ಇವ್ನ ಕಂಡ್ರೆ ಇಷ್ಟ, ನಾನು ಇವನ್ನ ಮದುವೆ ಆಗಬೇಕು ಅಂದರೆ ಐ ಡೋಂಟ್ ಥಿಂಕ್ ಶಾರುಖ್ ಇಸ್ ಎವರ್ ಗೋಣ ಸೇ ನೋ. ಬಿಕಾಸ್ ಅವಳು ಹಾಕೊಳ್ಳೋ ಬಟ್ಟೆ ಆಗಲಿ, ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಆ್ಯಂಡ್ ಹಿ ಹ್ಯಾಸ್ ನೋ ಅಬ್ಜೆಕ್ಷನ್ಸ್ ಫಾರ್ ಎನಿಥಿಂಗ್. ಸೊ ಅ ಫಾದರ್ ಹೂ ಹ್ಯಾಸ್ ನೋ ಅಬ್ಜೆಕ್ಷನ್ಸ್ ಫಾರ್ ಎನಿಥಿಂಗ್, ಐ ಡೋಂಟ್ ಥಿಂಕ್ ಅವನಿಗೆ ಯಾವ ಥರ ಅಬ್ಜೆಕ್ಷನು ಇರಲ್ಲ. ಜಸ್ಟ್ ಅ ವಾರ್ನಿಂಗ್ ಟು ಕೀಪ್ ಹರ್ ಇನ್ ಅ ಸೇಫರ್ ಸೈಡ್ ಅಷ್ಟೇ. ಪ್ರೀತಿ ಅನ್ನೋದು ಕೈಯಲ್ಲಿರೋ ಗುಬ್ಬಚ್ಚಿ ಇದ್ದಾಗೆ, ತುಂಬಾ ಟೈಟ್ ಮಾಡಿದ್ರೆ ಸತ್ತೋಗುತ್ತೆ, ಲೂಸ್ ಮಾಡಿದ್ರೆ ಹಾಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಎಷ್ಟು ಪ್ರಿಕಾಷನ್ಸ್ ತಗೋಬೇಕೋ ಹಾಗೆ. ನಡೀತಿರೋ ಆಗ್ತಾನೆ ನಡೆಯೇ ಕಲಿತ ಮಗು ಹಿಂದೆ ಅಪ್ಪ ನಿಂತು ಅದನ್ನು ಕಾಷನ್ ಮಾಡ್ತಾನೆ. 18 ವರ್ಷ ತುಂಬಿದ ಮೇಲೆ ಹುಡುಗಿ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು. ಕಡೆಯದಾಗ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇದೇ ಥರ 7 ಕಂಡೀಷನ್ ಹಾಕಿರೋ ಅಪ್ಪ ಒಬ್ಬ ಇದ್ದ. ಸರಿ, ಬಹಳ ಸ್ಟ್ರಿಕ್ಟ್ ಆಗಿದ್ದ, ಯಾರನ್ನೋ ನೋಡ್ದ, ಅಷ್ಟರಲ್ಲೇ ಆ ಹುಡುಗಿ ಯಾರನ್ನೋ ಮದುವೆ ಆಗಿ ಹೊರಟೋಗ್ಬಿಟ್ರು. ಅವಳು ಕಟ್ಕೊಂಡು ಹೊರಟೋದ್ಲು. ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಹುಡುಕಿದ್ರು ಸಿಗಲೇ ಇಲ್ಲ ಕಡೆ ಮಗಳು. ಫೈನಲ್ ಆಗಿ ಆಫ್ಟರ್ 1 year ಪೊಲೀಸ್ ಸ್ಟೇಷನಿಂದ ಫೋನ್ ಬರುತ್ತೆ, ಸರ್ ನಿಮ್ಮ ಮಗಳನ್ನ ಟ್ರೇಸ್ ಔಟ್ ಮಾಡಿದ್ವಿ ಸರ್. ಎಲ್ಲಿ? ಆಸ್ಪತ್ರೆಯಲ್ಲಿ ಸರ್, 7ನೇ ನಂಬರ್ ಬೆಡ್ಡು ಸರ್.
ಹೌದಾ, ಯಾವ ಆಸ್ಪತ್ರೆ? ಹೆರಿಗೆ ಆಸ್ಪತ್ರೆ ಸರ್. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಮ ಮಗಳೇ ಫೋನ್ ಮಾಡಿ ಹೇಳಿದ್ರು ಸರ್, ನಂಗೊಂದು ಮಗು ಆಗಿದೆ, ದಯವಿಟ್ಟು ಅಪ್ಪ ಅಮ್ಮನ ಕರೆಸಿ ಅಂತ ನಿಮ್ಮ ಮಗಳು ಫೋನ್ ಮಾಡಿ ಹೇಳಿದ್ರು ಸರ್. ಅವ್ರು ಹೋಗ್ತಾರೆ, ಅವ್ರ ದಾರಿ ಅವ್ರು ಕಂಡ್ಕೊಳ್ತಾರೆ. ಅವ್ರು ಹೇಳಿದ್ರು ಲವ್ ಮಾಡಿದಾಗ ತಡೆಯೋಕ್ಕಾಗೋದಿಲ್ಲ ಅದನ್ನು. ಸೊ ಲವ್ಗೆ ನೀವು ಪ್ರಾಮಿನೆನ್ಸ್ ಕೊಡ್ಬೇಕಾಗತ್ತೆ. ಕಂಡೀಷನ್ ತುಂಬಾ ಸ್ಟಿಫ್ ಆಗಬಾರ್ದು, ಹುಡುಗರನ್ನ ಹೆದರಿಸಬಾರ್ದು. ಪಾಪ ಏನ್ ಮಾಡಿದ್ದಾರೆ ತಪ್ಪು. ನಿಜ. ಧನ್ಯವಾದ ಎಲ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಪ್ರಕರಣ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿನ್ನ ಸುದ್ದಿಯಾಗಿ ನೋಡ್ತಾ ಇರಿ TV9.